ರೀತಿಯ ಪರಲೋಕ ತಂದೆ, ಇನ್ನೊಂದು ಸಾರಿ ಈ ಪುನರುತ್ಥಾನ ದಿನದಲ್ಲಿ ನಮ್ಮೆಲ್ಲರನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ಸ್ತುತಿಸಿ ಆರಾಧಿಸಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವ, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿರಬೇಕಾದ್ರೆ ಪವಿತ್ರಾತ್ಮನೇ ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಯಾಕಂದರೆ ಅನೇಕ ಸಾರಿ ನಾವು ನಿನ್ನ ವಾಕ್ಯದಿಂದಲೇ ಬಲ ಹೊಂದಿದ್ದೇವೆ, ನಿನ್ನ ವಾಕ್ಯದಿಂದಲೇ ಆಧರಿಸಲ್ಪಟ್ಟಿದ್ದೇವೆ, ನಿನ್ನ ವಾಕ್ಯದಿಂದಲೇ ಕಟ್ಟಲ್ಪಟ್ಟಿದ್ದೇವೆ ಸ್ವಾಮಿ. ಅನೇಕ ಬಾರಿ ನಿನ್ನ ಸ್ವರ ನಮ್ಮನ್ನು ಬಲಪಡಿಸಿದೆ ಕರ್ತನೆ. ಸಹಾಯ ಮಾಡಿ ನೀನು ನಮ್ಮನ್ನು ನಡೆಸು. ಮಹಿಮೆ, ಘನತೆ, ಪ್ರಭಾವವನ್ನು ನಿನ್ನ ಕೈಗಳಲ್ಲಿ ಕೊಡುತ್ತಾ ಯೇಸು ಕ್ರಿಸ್ತನ ಉನ್ನತ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲ ಸೇರೋಣ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಮನುಷ್ಯರ ಮಾತುಗಳಿಗಿಂತ ದೇವರ ವಾಗ್ದಾನಗಳು ಬಹಳ ಬಹಳ ಶಕ್ತಿ ಉಳ್ಳದಾಗಿದೆ ಪ್ರಿಯರೇ. ಹಾಲೆಲೂಯಾ. ಎಲ್ಲ ಹೇಳ್ರಿ, ಮನುಷ್ಯರ ಮಾತುಗಳಿಗಿಂತ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ ದೇವರ ವಾಗ್ದಾನ ಭಾಳ ಶಕ್ತಿ ಉಳ್ಳದಾಗಿದೆ. ನೋಡ್ರಿ, ಮನುಷ್ಯರು ಕೂಡ ಅನೇಕ ಸಾರಿ ನಮ್ಮ ಮೇಲೆ ಮಾತುಗಳನ್ನು ಮಾತಾಡ್ತಾರೆ. ಆದರೆ ದೇವರ ಸೇವಕನಾಗಿ ನಾನು ಹೇಳ್ತೇನೆ, ಮನುಷ್ಯರು ನಿಮ್ಮ ಮೇಲೆ ಆಡುವ ಮಾತುಗಳಿಗಿಂತ ದೇವರು ನಿನಗೋಸ್ಕರ ಮಾಡಿದ ವಾಗ್ದಾನಗಳು ಬಹಳ ಬಹಳ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವರು ಎಲಿಜಬೆತ್ಗೆ ಮತ್ತು ಜಕರೀಯನಿಗೆ ದೇವದೂತನನ್ನು ಕಳಿಸಿ ನಿನಗೆ ಮಗು ಆಗ್ತದೆ, ನೀನು ಆತನಿಗೆ ಯೋಹಾನ ಅಂತ ಹೆಸರಿಡಬೇಕಂತ ಹೇಳಿದಾಗ ಆವಾಗ ದೇವದೂತನ ಹೇಳ್ತಾನೆ, ದೇವರ ಬಾಯಿಂದ ಬರುವ ಯಾವ ಮಾತು ನಿಷ್ಫಲವಾಗುವುದಿಲ್ಲ. ಯಾರ ಬಾಯಿಂದ ಬರುವ ಮಾತು? ಯಾರ ಬಾಯಿಂದ? ಪ್ರಿಯರೇ, ಈ ದಿನ ಜನರು ನಿಮ್ಮ ಮೇಲೆ ಏನೇ ಮಾತುಗಳನ್ನು ಮಾತಾಡಿರಲಿ, ನೀವು ಹೇಳ್ರಿ, ಮನುಷ್ಯರ ಮಾತಿಗಿಂತ ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತು, ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಬಹಳ 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 ಶಕ್ತಿ ಉಳ್ಳದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು, ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗೋದಿಲ್ಲ. ಅದಕ್ಕಾಗಿ ದೇವರ ವಾಗ್ದಾನಗಳನ್ನು ನಿಮ್ಮ ಜೀವಿತದ ಮೇಲೆ ನೀವು ಮಾತಾಡ್ರಿ, ಅವುಗಳನ್ನು ಸ್ವಾಸ್ಥ್ಯವಾಗಿ ಮಾತಾಡ್ರಿ, ನಿಮ್ಮ ಸ್ವಂತವಾಗಿ ಮಾತಾಡ್ರಿ. ಆವಾಗ ಕಳೆದು ಹೋದದ್ದು, ಬಿದ್ದು ಹೋದದ್ದೆಲ್ಲವೂ ಕೂಡ ನೀವು ತಿರುಗಿ ಕಟ್ಟುವುದನ್ನು, ಪುನರ್ಸ್ಥಾಪನೆ ಆಗುವುದನ್ನು ನೀವು ನೋಡುವವರಾಗಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೆಹೆಮೀಯನ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 5 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ಇವತ್ತು 6ನೇ ಅಧ್ಯಾಯಕ್ಕೆ ಹೋಗೋಣ. ಮತ್ತು ಇವತ್ತು ಭಾಳ ಜನ ಏನು ಆಚರಣೆ ಮಾಡ್ತಾ ಇದ್ದಾರೆ? ಗರಿಗಳ ಹಬ್ಬ. ಓಕೆ, ನಾವು ಕೂಡ ಮಾಡೋಣ. ಆಮೇನ್, ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ಈ ಒಂದು 6ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ನಾನೊಬ್ರಿಗೆ ಕೇಳಿದೆ ಯಾವ ಸಂದೇಶ ಹೇಳಲಿ ಇವತ್ತಂತ, ಅವ್ರು ಉತ್ತರನೇ ಕೊಡಲಿಲ್ಲ. ಅದಕ್ಕೆ 2 ಸಂದೇಶ ಹೇಳ್ತೀನಿ ಇವತ್ತು. ನೆಹೆಮೀಯನದು ಹೇಳ್ತೀನಿ, ಮತ್ತು ಗರಿಗಳ ಹಬ್ಬದ ಕೂಡ ಹೇಳ್ತೀನಿ. ಓಕೆನಾ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೆಹೆಮೀಯನ ಪುಸ್ತಕ 6ನೇ ಅಧ್ಯಾಯಕ್ಕೆ ಹೋಗೋಣ. ನಾವು ಕಳೆದ ವಾರ 5ನೇ ಅಧ್ಯಾಯ ಭಾಳ ಅದ್ಭುತವಾಗಿ ನಾವು ಧ್ಯಾನ ಮಾಡಿದೆವು. 6ನೇ ಅಧ್ಯಾಯದ 1ನೇ ವಚನ ಈ ರೀತಿ ಹೇಳ್ತದೆ, ನಾನು ಗೋಡೆಯನ್ನು ಕಟ್ಟಿಸಿ ತೀರಿಸಿ ಬಾಗಿಲುಗಳಿಗೆ ಕದಗಳನ್ನು ಇನ್ನೂ ಹಚ್ಚಿಸದಿದ್ದರೂ ಎಲ್ಲ ಸಂದುಗಳನ್ನು ಕೂಡಿಸಿದ ಸಂಗತಿಯು ಸನ್ಬಲ್ಲಟ, ಟೋಬಿಯ, ಅರಬಿಯನಾದ ಗೇಷೆಮ್ ಇವರಿಗೂ ನಮ್ಮ ಬೇರೆ ವಿರೋಧಿಗಳಿಗೂ ಗೊತ್ತಾದಾಗ ಅವರಲ್ಲಿ ಸನ್ಬಲ್ಲಟ, ಗೆಷೆಮರು ನನಗೆ ಓನೋ ತಗ್ಗಿನ ಹಕ್ಕೆ ಫಿರಿಮಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿ ಕಳುಹಿಸಿದರು. ಅವರು ನನಗೆ ಕೇಡು ಬಗೆಯವರು ಎಂದು ತಿಳಿದು ನಾನು ದೂತರ ಮುಖಾಂತರವಾಗಿ ಅವರಿಗೆ, ನನಗೆ ದೊಡ್ಡ ಜಂಬರ ಉಂಟು. ಜಂಬರ ಅಂದರೆ ದೊಡ್ಡ ಜವಾಬ್ದಾರಿ, ಇಲ್ಲ ದೊಡ್ಡ ಕೆಲಸ ನನಗುಂಟು. ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು, ನಾನು ಬರಲಾರೆನು ಎಂದು ಹೇಳಿಸಿದೆನು. ಕೇಳ್ರಿ, ಇಲ್ಲಿ ಏನಾಯಿತು? ನಾವು 5ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡು ನೆಹೆಮೀಯ ಯಾವ ರೀತಿ ಅಲ್ಲಿದ್ದಂಥ ಜನರಿಗೆ ಸಹಾಯ ಮಾಡಿದ, ಏನು ಮಾಡಬಾರ್ದು ಅಂತೆಲ್ಲ ಹೇಳ್ದ, ಅದೆಲ್ಲ ನಾವು ನೋಡ್ಕೊಂಡವು. ಮತ್ತು ನೆಹೆಮೀಯನು ಏನು ಮಾಡ್ದ? ಆತನು ಅನ್ಯಾಯಗಾರನಾದ ಗವರ್ನರ್ ಆಗಿರಲಿಲ್ಲ, ಹೌದಲ್ಲ? ಆತನು ನ್ಯಾಯವಾದ ದೇಶಾಧಿಪತಿ ಆಗಿದ್ದ.
ಮನೆ ಮಾಡ್ಕೊಳ್ಳಿಲ್ಲ, ಆಸ್ತಿ ಮಾಡ್ಕೊಂಡಿಲ್ಲ, ಭಾಳ ನೀಟಿದ್ದ ಮನುಷ್ಯ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದೆ. ಇವಾಗ ಏನಾಗ್ತಿದೆ 6ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ ಇಲ್ಲಿ ವಿರೋಧಿಗಳು ಆಲ್ರೆಡಿ ಇವರು ಮೊದಲು 2ನೇ ಅಧ್ಯಾಯದಿಂದ ನಾವು ನೋಡಿದ್ದೀವಿ. ಅಲ್ಲಿ ಸನ್ಬಲ್ಲಟನು, ಆಮೇಲೆ ಇವಾಗ ಬೇರೆಯವರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಗೆಷೇಮನು, ಟೋಬಿಯನು, ಇವರೆಲ್ಲರೂ ಕೂಡ ವಿರೋಧಿಗಳು. ಯಾರಿಗೆ? ನೆಹೆಮೀಯನಿಗೆ. ಯಾರಿಗೆ ವಿರೋಧಿಗಳು? ಕೇಳ್ರಿ, ಯಾರಿಗೆ ವಿರೋಧಿಗಳು? ಇವರೆಲ್ಲ ಏನು ಮಾಡ್ತಾರೆ? ನೆಹೆಮೀಯನ ಕರೀತಾರೆ. ನೆಹೆಮೀಯ ಬಾಪ, ನೀನು ಓನೋ ತಗ್ಗಿನಲ್ಲಿ ಬಾ, ನಾವು ಒಬ್ರಿಗೊಬ್ರು ಏನು ಮಾಡೋಣ, ಮಾತಾಡೋಣ, ಒಬ್ರಿಗೊಬ್ರು ಏನಾಗೋಣ, ರಾಜ್ಯ ಆಗೋಣ ಅಂಥೇಳಿ ಈ ಒಂದು ನೆಹೆಮೀಯನಿಗೆ ವಿರುದ್ಧವಾಗಿ ಅವ್ರು ಏನು ಮಾಡ್ತಾರೆ, ಒಂದು ವ್ಯೂಹವನ್ನು ಕಟ್ತಾರೆ, ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಆದರೆ ನೆಹೆಮೀಯನಲ್ಲಿದ್ದಂಥ ಗುಣ ನೋಡ್ರಿ, ಏನಂತ ಗುಣ? ಆ ಗುಣ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು ಪ್ರಿಯರೇ. 2ನೇ ವಚನದ ಕೊನೆ ಭಾಗ ಓದ್ರಿ. 2ನೇ ವಚನದ ಕೊನೆ ಭಾಗ. ಅವರು ನನಗೆ ಕೇಡು ಬಗೆಯುವವರು ಎಂದು ತಿಳಿದು. ಎಲ್ಲರೂ ಹೇಳ್ರಿ. ಇವರೆಲ್ಲರೂ ಕೂಡ ನನಗೆ ಕೇಡು ಬಗೆಯುವವರು ಎಂದು ತಿಳಿದನಂತೆ. ಯಾರು? ನೆಹೆಮೀಯ. ಎಲ್ಲರೂ ಹೇಳ್ರಿ. ನಮ್ಮ ಜೊತೆಗಿರೋರೆಲ್ಲ ನಮ್ಮ ಗುಂಪಿನವರಲ್ಲ, ನಮ್ಮ ಜೊತೆಗಿರೋರೆಲ್ಲ ನಮ್ಮ ಪಕ್ಷದವರಲ್ಲ, ಹೌದಲ್ರಿ? ನಮ್ಮ ವಿರೋಧಿಗಳು ಕೂಡ ಒಂದೊಂದು ಸಾರಿ ನಮಗೆ ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ, ಅದು ನಮ್ಮ ದೃಷ್ಟಿಗೆ ಒಳ್ಳೆಯದಂತ ಕಾಣ್ತದ್ರಿ. ಆದರೆ ಅದರ ಹಿಂದೆ ಇರುವಂಥ ಒಳಸಂಚು ಯಾರಿಗೆ ಗೊತ್ತಾಗೋದಿಲ್ಲ. ಓಕೆನಾ? ಇಲ್ಲಿ ನೆಹೆಮೀಯನ ನೋಡ್ರಿ, ಅವರು ನೆಹೆಮೀಯನಿಗೆ ಕೇಡು ಬಗೆಯುತ್ತಾ ಇದ್ದಾರೆ ಅಂತೇಳಿ ಅವನು ಏನು ಮಾಡ್ದಂತ ರೀ? ತಿಳಿದು. ಎಲ್ಲರೂ ಹೇಳ್ರಿ. ತಿಳಿದು. ಎಲ್ಲರೂ ಹೇಳ್ರಿ. ಏನು ಮಾಡಿದಂತೆ ಆತನು? ಎಲ್ಲರೂ ಏನು ಮಾಡಿದಂತ ಆತನು? ತಿಳಿದು. ಆತನು ಹೇಳ್ತಾನೆ, ಅವರು ನನಗೆ ಕೇಡು ಮಾಡಲು ಯೋಜನೆ ಮಾಡಿಕೊಂಡಿದ್ದಾರೆ ಅಂತೇಳಿ ಅವನು ತಿಳಿದು ಏನು ಮಾಡಿದಂತೆ, ಅವರ ದೂತರನ್ನು ಕಳಿಸಿ ಅವ್ರಿಗೆ ಹೇಳಿದಂತೆ, ಏನಂತ ಹೇಳಿದಂತೆ, ನನಗೆ ಬಹಳ 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 ದೊಡ್ಡ ಕೆಲಸ ಐತೆ, ಈ ಕೆಲಸವನ್ನು ಬಿಟ್ಟು ನಾನು ನಿಮ್ಮ ಬಳಿಗೆ ಬರಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾನು ಬಂದರೆ ಕೆಲಸ ಏನಾಗ್ಬಿಡ್ತದೆ? ಹೇಳ್ರಿ. ಕೆಲಸ ಏನಾಗ್ಬಿಡ್ತದೆ? ಇವಾಗ ನನ್ನ ಪ್ರಶ್ನೆ, ಆ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕಟ್ಟುವ ಆಲೋಚನೆಯನ್ನು ನೆಹೆಮೀಯನಿಗೆ ಯಾರು ಕೊಟ್ಟಿದ್ದು? ವೆರಿ ಗುಡ್. ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ ಆ ಗೋಡೆಗಳನ್ನು ಕಟ್ಟುವ ಆಲೋಚನೆಯನ್ನು ನೆಹೆಮೀಯನಿಗೆ ಕೊಟ್ಟಿದ್ದ್ಯಾರು? ದೇವರು ರೀ. ನಾನು ಹೇಳ್ತೀನಿ ಕೇಳ್ರಿ, ಒಂದು ವೇಳೆ ದೇವರಿಂದ ನೀನು ಏನಾದರೂ ಯೋಜನೆಯನ್ನು, ಪ್ರಣಾಳಿಕೆಯನ್ನು ನೀನು ಹೊಂದಿಕೊಂಡಿದ್ದರೆ, ನೀನು ನಿನಗೆ ವಿರುದ್ಧವಾಗಿ ಬರುವ ವಿರೋಧಿಗಳ ಮೇಲೆ ನೀನು ಕಣ್ಣು ಹೋಗೋದಿಲ್ಲ. ದೇವರು ನಿನಗೆ ಯಾವ ಕೆಲಸ ಕೊಟ್ಟಿದ್ದಾನೋ ಅದರ ಮೇಲೆ ನಿನ್ನ ಗಮನ ಇರ್ತದೆ ಪ್ರಿಯರೇ. ಭಾಳಷ್ಟು ಸಾರಿ ನಾವು ಡೈವರ್ಟ್ ಆಗಿಬಿಡ್ತೀವಿ ರೀ. ಭಾಳಷ್ಟು ಸಾರಿ ನಾವು ಬೇರೆ ಕಡೆಗೆ ನಮ್ಮ ಮಾರ್ಗ ತೆಗೆದುಕೊಂಡು ಬಿಡ್ತೀವಿ. ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ, ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಸ್ಟಾರ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೌ ಯು ಎಂಡ್. ಒಂದು ದಿನ ಏನಾಯ್ತಂತ್ರಿ, ಹುಲಿ ಜಿಂಕೆಯನ್ನು ಬೆನ್ನಟ್ಟಿ ಹೋಯ್ತಂತ್ರಿ. ಹುಲಿ ಯಾವುದನ್ನ ಬೆನ್ನಟ್ಟಂತೆ? ಜಿಂಕೆನ ಓಡ್ತಾ ಐತೆ ಹಿಡಿಯೋಕ್ಕೆ. ತಕ್ಷಣ ಬೆಕ್ಕು ಬಂದುಬಿಡ್ತಂತೆ. ಅಲ್ಲಿ ಏನು ಬಂತಂತೆ? ಈ ಹುಲಿ ಏನು ಮಾಡ್ತು, ಜಿಂಕೆನ ಬಿಟ್ಟು ಬೆಕ್ಕನ ಹಿಡಿಯೋಕ್ಕೆ ಹೋಯ್ತಂತೆ. ಈ ಬೆಕ್ಕು ಹೋಗಿ 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 ಒಂದು ಮೊಲ ಬಂತಂತೆ. ಈ ಒಂದು ಹುಲಿ ಏನು ಮಾಡ್ತು, ಬೆಕ್ಕನ್ನು ಬಿಟ್ಟು ಮೊಲನ ಹಿಡಿಯೋಕ್ಕೆ ಹೋಯ್ತಂತೆ. ಮೊಲನ ಹಿಡಿತಾ ಐತೆ ಇಲಿ ಬಂದುಬಿಡ್ತಂತೆ. ಏನು ಬಂತಂತೆ? ಇಲಿ. ಈ ಹುಲಿ ಏನು ಮಾಡಿತು, ಮೊಲನ ಬಿಟ್ಟು ಮತ್ತೆ ಯಾವ್ದು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಂತೆ? ಇಲಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಈ ಇಲಿನ ಹಿಡಿತಾ ಇರ್ಬೇಕಾದ್ರೆ ಒಂದು ಅಳಿಲು ಬಂದುಬಿಡ್ತಂತೆ. ಏನು ಬಂತಂತೆ? ಅಳಿಲು. ಈ ಹುಲಿ ಏನು ಮಾಡಿತ್ತು, ಈ ಇಲಿನ ಬಿಟ್ಟು ಅಳಿಲನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಓಡ್ತಾ ಐತೆ. ಈ ಅಳಿಲು ಏನು ಮಾಡಿಬಿಡ್ತದೆ, ಮರ ಬಿಡ್ತಂತೆ ಮೇಲೆ. ಏನಕ್ಕೆ ಬಿಡ್ತಂತೆ? ಆವಾಗ ಹುಲಿಗೆ ಮರ ಹಾಕಕ್ಕೆ ಬರಲ್ಲ. ಹಿಂದೆ ತಿರುಗಿ ನೋಡಿದ, ಅಯ್ಯಯ್ಯಪ್ಪ, ಎಲ್ಲಿ ಸ್ಟಾರ್ಟ್ ಮಾಡಿದೆ ನಾನು, ಎಲ್ಲಿ ಎಂಡ್ ಆಯ್ತಪ್ಪ ನನ್ನ ಜೀವನ. ಜಿಂಕೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಲಾಸ್ಟಿಗೆ ಏನು ಸಿಗಲಿಲ್ಲ ನನಗೆ, ಇಲಿ ಸಿಗಲಿಲ್ಲ, ಅಳಿಲು ಸಿಗಲಿಲ್ಲ. ಕಾರಣ ಏನು? ಅವಂಗೆ ಇದ್ದಂಥ ಫೋಕಸ್, ಗಮನ ಬೇರೆ ಕಡೆ ಹೋಗ್ಬಿಡ್ತೀರಿ. ಭಾಳ ಜನ ನಾವು ಚೆನ್ನಾಗೇ ಪ್ರಾರಂಭ ಮಾಡ್ತೀವಿ ರೀ. ಪ್ರಾರಂಭ ಪ್ರಾಮುಖ್ಯ ಅಲ್ಲ ರೀ, ನಮ್ಮ ಅಂತ್ಯ ಭಾಳ ಪ್ರಾಮುಖ್ಯ. ನೀನು ಹೆಂಗೆ ಪ್ರಾರಂಭಿಸ್ತಿ ಭಾಳ ಇಂಪಾರ್ಟೆಂಟ್ ಅಲ್ಲ, ನೀನು ಹೆಂಗೆ ಕೊನೆಗಳಿಸ್ತಿ ಅನ್ನೋದೇ ಭಾಳ ಪ್ರಾಮುಖ್ಯ. ಇಲ್ಲಿ ಯೆರೆಮೀಯ ಎಲ್ಲ ವಿರೋಧಗಳ ಮಧ್ಯದಲ್ಲಿಯೂ ಕೂಡ
ಅವ್ರಿಗೆ ಕಾವಲಲ್ಲಿಟ್ಟು ಒಂದು ಕೈಯಲ್ಲಿ ಕತ್ತಿ ಬುರ್ಜಿ ಎಲ್ಲ ಇಟ್ಕೊಂಡು ಒಂದು ಕೈಯಲ್ಲಿ ಗೋಡೆ ಕಟ್ತಾ ಇದ್ರು. ಕಾರಣ ಅವರಿಗೆ ಒಂದು ಗಮನ, ಒಂದು ಗುರಿ ಇತ್ತು ರೀ. ಏನಿತ್ತೊಂದು ಗುರಿ ಇತ್ತು. ಅವರು ವಿರೋಧಿಗಳು ಏನು ಮಾಡಿದ್ರಂತೆ, ಮೇಲೆ 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 ಕರೆದ್ರಂತೆ. ಹೋದ್ರಿ ಮುಂದಿನ ವಚನ 5ನೇ ಸಾರಿ 4ನೇ ವಚನ ಹೋದ್ರಿ. ಅವರು 4 ಸಾರಿ ನನಗೆ ಅದೇ ಪ್ರಕಾರ ಹೇಳಿ ಕಳುಹಿಸಿದರು. ನಾನು ಅದೇ ಉತ್ತರ ಕೊಟ್ಟೆನು. ಕೇಳ್ರಿ, ಎಷ್ಟು ಸಾರಿ ಕಳಿಸಿದ್ರಂತೆ ಹೇಳ್ರಿ, ಎಷ್ಟು ಸಾರಿ ಕಳಿಸಿದ್ರಂತೆ? ಅದಾದ್ಮೇಲೆ 4ನೇ ಸಾರಿ ಅಲ್ಲ, 5ನೇ ಸಾರಿ ಕೂಡ ಕಳಿಸಿದ್ರಂತೆ. ನಾನು ಹೇಳ್ತೀನಿ ರೀ, ಸೇಟನ್ ವಿಲ್ ಟ್ರೈ ಅಂಟಿಲ್ ಯು ಡೈ. ನೀನು ಸಾಯೋ ತನಕ ನಿನ್ನ ವಿರೋಧಿಯಾದ ಸೈತಾನನ ಏನು ಮಾಡ್ತಿರ್ತಾನೆ, ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಎಲ್ಲ ಹೇಳ್ರಿ, ಸೇಟನ್ ವಿಲ್ ಟ್ರೈ ಅಂಟಿಲ್ ಯು ಡೈ. ಸೈತಾನ ಎಲ್ಲಿ ತನಕ ಪ್ರಯತ್ನ ಮಾಡ್ತಾನೆ ಗೊತ್ತಾ? ನಾವು ಸಾಯೋ ತನಕ ಪ್ರಯತ್ನ ಮಾಡ್ತಾನೆ. ಯೇಸು ಸ್ವಾಮಿನೇ ಬಿಟ್ಟಿಲ್ಲ, ಸಾಯೋ ತನಕ ಕೂಡ ಬಿಟ್ಟಿಲ್ಲ. ಶಿಲ್ಬೆ ಮೇಲೆ ಇದ್ಮೇಲೆ ಕೂಡ ಇವಾಗ ಇಳಿದು ಬಾ ಅಂತ ಹೇಳ್ದ. ಏನ್ರಿ, ಇಲ್ಲಿ ನೆಹೆಮೀಯನ ವಿರೋಧಿಗಳು ಒಂದು ಸಾರಿ ಅಲ್ಲ, ಬಿಡಪ್ಪ 2ನೇ ಸಾರಿ, ಬಿಡು 3 ಸಾರಿ ಕರೆದು ಬಂದಿಲ್ಲ. ನಾವೇನು ಮಾಡ್ತೀವಿ, 1 ಸರಿ ಕರಿತೀವಿ, 2ನೇ ಸರಿ ಕರಿತೀವಿ, 3ನೇ ಸರಿ ಎಷ್ಟು ಕರೆದ್ರೆ ಬರೋಂಗಿಲ್ಲ ಬಿಡ ಅಂತೇಳಿ ನಾವೇನು ಮಾಡಿಬಿಡ್ತೀವಿ. ಆದರೆ ನಮ್ಮ ವಿರೋಧಿಯಾದ ಸೈತಾನನ ಹಂಗಿಲ್ಲ. ನೀನು ಇವತ್ತು ಈ ಶೋಧನೆಯಲ್ಲಿ ಬಿದ್ದಿಲ್ಲ, ಇನ್ನು ಬೇರೆ ಶೋಧನೆ ತರ್ತಾನೆ. ನೀನು ಬೀಳೋ ತನಕ ಅವನು ಏನು ಮಾಡ್ತಿರ್ತಾನೆ, ಶೋಧನೆ ತರ್ತಾನೇ ಇರ್ತಾನೆ ರೀ. ಆದರೆ ದೇವರಿಗೆ ಸ್ತೋತ್ರ ಆಗಲಿ, ಎಲ್ಲ ಶೋಧನೆಯನ್ನು ಜಯಿಸುವ ಶಕ್ತಿಯನ್ನು ಈ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಶಕ್ತಿಗೆ ಮೀರಿದ ಶೋಧನೆಯನ್ನು ದೇವರು ನಿನಗೆ ಕೊಡೋದಿಲ್ಲ. ನಮ್ಮ ವಿರೋಧಿ ಆಗಿರುವ ಸೈತಾನನು ಯಾರನ್ನು ನುಂಗಲಿ ಅಂತೇಳಿ ಅವನು ತಿರುಗಾಡ್ತಾ ಇದ್ದಾನಂತೆ. ಅವನು ಮಲಗೋದಿಲ್ಲ ರೀ, ಅವನು ಏನು ಮಾಡೋದಿಲ್ಲ, ನಾವು ಮಲಗ್ತೀವಿ ರೀ. ಆದರೆ ಸೈತಾನನೇನ ಮಾಡೋದಿಲ್ಲ, ಮಲಗೋದಿಲ್ಲ. ಈ ಒಂದು ಟೋಬಿ, ಗೆಷೆಮರು, ಸನ್ಬಲಟನ್ ಏನು ಮಾಡಿದ್ರಂತೆ, 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, 4 ಸರಿ ಅಲ್ಲ, 5ನೇ ಸಾರಿ ಕೂಡ ಕಳಿಸಿದ್ರಂತೆ. ಆದರೂ ಕೂಡ ನೆಹೆಮೀಯ ಅವರ ಬಳಿಗೆ ಹೋಗಲಿಲ್ಲ. ಪ್ರಿಯರೇ, ಕೀರ್ತನೆ 1ನೇ ಅಧ್ಯಾಯ ಹೇಳ್ತದೆ, ಏನಂತ ಹೇಳ್ತದೆ, 1ನೇ ಅಧ್ಯಾಯ 1ನೇ ವಚನ. ಹೌದು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಏನ್ ಮಾಡಬಾರ್ದಂತೆ, ಫಸ್ಟು ಯಾವನು ದುಷ್ಟರ ಆಲೋಚನೆಯಂತೆ ನಡಿಬಾರ್ದು, 2ನೇದು ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬಾರ್ದು, ಆಮೇಲೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಫಸ್ಟ್ ಹೋಗ್ತೀವ್ರಿ, ನಿಂದಿರ್ತೀವ್ರಿ, ಆಮೇಲೆ ಚೇರಕ್ಕೆ ಕುಂದಿರ್ತೀವಿ. ನೆಹೆಮೀಯ ಏನು ಮಾಡಿಲ್ಲ. ನೆಹೆಮೀಯ 3ನ ಕೂಡ ಪಾಲಿಸಿದ. ಆತ ನಡೆದು ಹೋಗಲಿಲ್ಲ, ನಿಂತ್ಕೊಳ್ಳಲಿಲ್ಲ, ಚೇರಕೊಂಡು ನಾವು ಏಮಾಯ್ತು ಚೂಸ್ತಾಮ್ಲೆ ಅಂತ ನೀ ಕಥ ಮುಗಿಸಿದ್ದು. ಈಗ ಅರ್ಥ ಆಯ್ತು ರೀ. ಸೈತಾನಿಗೆ ಗೊತ್ತ್ರಿ, ಯಾವ ಬಲೆ ಹಾಕಿದರೆ ಪ್ರಭಾಕರ್ ಬೀಳ್ತಾನೆ ಅಂತ, ಅದೇ ಬಲೆ ಹಾಕ್ತಾನೆ. ಎಲ್ಲ ಬಲೆ ಪ್ರಭಾಕರಿಗೆ ಹಾಕಂಗಿಲ್ಲ ರೀ. ನನಗೆ ಹಾಕೋ ಬಲೆ ನಿನಗೆ ಹಾಕಲ್ಲ, ನಿನಗೆ ಹಾಕೋ ಬಲೆ ನನಗೆ ಹಾಕಲ್ಲ. ಅವನಿಗೆ ಗೊತ್ತು ಯಾವ ಬಲೆಯಲ್ಲಿ ಯಾರು ಬೀಳ್ತಾರೆ. ಹಲ್ಲೆಲೂಯಾ. ಇವಾಗ ನೆಹೆಮೀಯ ಎಲ್ಲ ಗೋಡೆ ಕಟ್ಬಿಟ್ಟಾನೆ, ಇವಾಗ ಫಿನಿಶಿಂಗ್ ವರ್ಕು. ಇವಾಗ ಬಲೆ ಹಾಕ್ತಾಯಿದ್ದಾನೆ ಸೈತಾನ್ ವಿರೋಧಿ, ಬಾ ನೋಡ್ಕೊಳ್ಳೋಣ ಅಂತ. ಏನಂತ? ಆದರೆ ಆ ಬಲೆಯೊಳಗೆ ನೆಹೆಮೀಯನು ಸಿಕ್ಕಿಕೊಂಡಿಲ್ಲ. ಬ್ಯೂಟಿಫುಲ್ ವಾಗ್ದಾನ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯರೇ. ಕೀರ್ತನೆಗಳು 31ನೇ ಅಧ್ಯಾಯ ಅದರ 19-20ನೇ ವಚನ ಓದ್ರಿ ಪ್ರಿಯರೇ. ಸುಂದರವಾದ ವಾಗ್ದಾನ, ಬ್ಯೂಟಿಫುಲ್ ಪ್ರಾಮಿಸಸ್ ಆಫ್ ಗಾಡ್. ಈ ಮಾತುಗಳನ್ನು, ಈ ವಾಗ್ದಾನಗಳನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಮಾತುಗಳನ್ನು, ಈ ಒಂದು ವಾಗ್ದಾನಗಳನ್ನು ನೀವು ಅರಿಕೆ ಮಾಡಿರಿ. ಓದ್ರಿ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು. ಏನಂತರಿ? ಸದ್ಭಕ್ತರು. ನನ್ಗೆ ಹೇಳ್ರಿ, ನೆಹೆಮೀಯನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ನ ಇಲ್ಲ? ಹೇಳ್ರಿ. ಬೇರೆ ಎಲ್ಲವರು ಅನ್ಯಾಯವಾದ ದುಡ್ಡು ತಗೊತಿದ್ರು, ಆದರೆ ನೆಹೆಮೀಯನು ಅನ್ಯಾಯವಾದ ದುಡ್ಡು ತಗೊಂಡಿಲ್ಲ, ಜನರ ಮೇಲೆ ಭಾರ ಹಾಕಿಲ್ಲ, ಜನರಿಗೆ ವಿರುದ್ಧವಾಗಿ ಅವನು ಜೀವಿಸಿಲ್ಲ, ದೇವರಿಗೆ ವಿರುದ್ಧವಾಗಿ ಜೀವಿಸಿಲ್ಲ. ಅವನು ಸದ್ಭಕ್ತನಾಗಿದ್ದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು. ಹೇಳ್ರಿ,
ನೆಹೆಮೀಯನು ಏನು ಹೇಳ್ದ? ದೇವರೇ ನಮ್ಮ ಆಶ್ರಯ ಅಂತ ಹೇಳ್ದ ರೀ. ನೆಹೆಮೀಯನಿಗೆ ಆಶ್ರಯ ಯಾರಾಗಿದ್ರು? ದೇವರಾಗಿದ್ದ. ಆತನು ಪ್ರತಿ ಸಮಯ ದೇವರ ಮೇಲೆ ಆಧಾರಪಟ್ಟು ಜೀವಿಸ್ತಾರಿ. ನೀವು ಮುಂದಿನ ವಚನ ಇಲ್ಲಿ 6ನೇ ಅಧ್ಯಾಯದಲ್ಲಿ ಓದಿದರೆ ಆತನು ಆ ಒಂದು 6ನೇ ಅಧ್ಯಾಯ 9ನೇ ವಚನದಲ್ಲಿ ಏನು ಮಾಡ್ತಾನೆ? ದೇವರೇ ನಮ್ಮ ಕೈಗಳನ್ನು, ಜೋಲು ಬಿದ್ದ ಕೆಲಸಗಳನ್ನು ನಾವು ಎದುರಿಸುವುದಕ್ಕೆ ನಮ್ಮ ಕೈಗಳನ್ನು ಬಲಪಡಿಸು ಎಂಬುದಾಗಿ ದೇವರನ್ನು ಆಶ್ರಯಿಸ್ತಾನೆ. ಸದ್ಭಕ್ತರಿಗೋಸ್ಕರ ಆತನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ಆತನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ಮನುಷ್ಯರ ಒಳಸಂಚುಗಳಿಂದ, ಎಲ್ಲರೂ ಹೇಳ್ರಿ, ತಲೆ ಮೇಲೆ ಕೈ ಇಟ್ಕೊಳ್ರಿ ಎಲ್ಲರೂ, ನನ್ನಿಂದ ಹೇಳ್ರಿ, ಬಲಗೈ ಇಟ್ಕೊಳ್ರಿ ಎಲ್ಲರೂ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ. ಏನು ಉಂಟಾಗ್ತದಂತ್ರಿ? ನಮಗೆ ಹಾನಿ ಉಂಟಾಗದಂತೆ. ಹಾನಿ ಅಂದರೆ ಹಾಮ್. ನಮಗೆ ತೊಂದರೆ ಪಡಿಸೋದು ಯಾರ್ರಿ? ಸೈತಾನ್. ಆದ್ರೆ ಯಾರನ್ನ ಉಪಯೋಗಿಸ್ತಾನೆ ಗೊತ್ತರಿ? ಡೈರೆಕ್ಟ್ ಬರಲ್ಲ. 2 ಕೊಂಬು ಇಟ್ಕೊಂಡು, ಬ್ಲ್ಯಾಕ್ ಬಟ್ಟೆ ಹಾಕ್ಕೊಂಡು, ಅಲ್ಲಿ ತೆರ್ಕೊಂಡು, ಮನುಷ್ಯರ ಮುಖಾಂತರ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ. ಆಮೆನ್. ನಮ್ಮ ಆಶ್ರಯ, ನಮ್ಮ ತಂಗು ಸ್ಥಾನ ದೇವರ ಸಾನ್ನಿಧ್ಯ ಪ್ರಿಯರೇ. ಮನುಷ್ಯರ ಒಳಸಂಚು, ಎಲ್ಲರೂ ಒಳಸಂಚು, ಎಲ್ಲರೂ ಒಳಸಂಚು ಅಂದರೆ ಅರ್ಥ ಕಾಣೋದಿಲ್ರಿ. ಏನು ಮಾಡೋದಿಲ್ಲ? ಕಾಣೋದಿಲ್ಲ. ಆ ಸಂಚಿನಿಂದ ದೇವರಮ್ಮನ ಏನು ಮಾಡ್ತಾನಂತೆ? ಕಾಪಾಡುತ್ತಾನೆ. ಆಮೇಲೆ ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗೋಪ್ಯ ಸ್ಥಳದಲ್ಲಿ ಅಡಗಿಸುತ್ತೆ. ದೇವರು ನಮ್ಮನ್ನ ಸೀಕ್ರೆಟ್ ಪ್ಲೇಸಲ್ಲಿ ನಮ್ಮನ್ನು ಇಡ್ತಾನಂತ್ರಿ. ಯಾರಿಗೂ ಗೊತ್ತಾಗೋದಿಲ್ಲ ರೀ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ, ವಿವಾದಿಸುವ ನಾಲಿಗೆಗಳಿಂದ ನಮಗೇನಾಗದಂತೆ? ಕೇಡಾಗದಂತೆ ಗೋಪ್ಯ ಸ್ಥಳದಲ್ಲಿ ನಮ್ಮನ್ನು ಏನು ಮಾಡುತ್ತಿ? ಅಡಗಿಸುತ್ತಿ. ಇದನ್ನು ಕಲ್ತಿದರಿ ನೆಹೆಮೀಯ. ಅದಕ್ಕೆ ವಿರೋಧಿಗಳು ಕರೆದಿದ್ಕೊಳ್ಳೆ ಹೋಗಿಲ್ಲ. ದೇವರು ಆತನನ್ನು ಕಾಪಾಡಿದರಿ. ಆತನ ವಿರೋಧಿಗಳ ಬಗ್ಗೆ ಆತನು ತಿಳಿದವನಾಗಿದ್ದ. ಪ್ರಿಯರೇ, ನಮ್ಮ ವಿರೋಧಿ ಆಗಿರುವ ಸೈತಾನನ ಬಗ್ಗೆ ನಾವು ತಿಳಿಬೇಕ್ರಿ. ಅದನ್ನೇ ನಾವೇನಂತೀವಿ? ಸ್ಪಿರಿಚುವಲ್ ವಾರ್ಫೇರ್ ಅಂತೀವಿ, ಆತ್ಮಿಕ ಹೋರಾಟ. ನಾವೆಲ್ಲರೂ ಕೂಡ ಆತ್ಮಿಕ ಹೋರಾಟದಲ್ಲಿದ್ದೇವೆ. ನಮ್ಮ ವಿರೋಧಿಯಾದ ಸೈತಾನನ ಕುರಿತು, ಅವನ ತಂತ್ರಗಳನ್ನು ಕುರಿತು ನಾವು ಕಲಿತವರಾಗಿರ್ಬೇಕ್ರಿ. ಅದಕ್ಕೆ ಎಫೆಸ 6:12 ಪೌಲಲ್ಲಿ ಹೇಳ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಲೋಕದ ಅಂಧಕಾರದ ಶಕ್ತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಒಂದು ವೇಳೆ ನೆಹೆಮೀಯ ಏನಾದರೂ ಭಾವೋದ್ರೇಕನಾಗಿ, ಎಕ್ಸೈಟ್ ಆಗಿ, ಇಲ್ಲ ಭಾವೋದ್ರೇಕನಾಗಿ ಹೋಗ್ಬಿಟ್ಟಿದ್ರೆ ಆತನನ್ನು ದೇವರು ಯಾವ ಕೆಲಸಕ್ಕೆ, ಯಾವ ಟಾಸ್ಕಿಗೆ ಕರೆದಿದ್ನೋ ಆ ಕೆಲಸ ಆಗ್ತಾ ಇದ್ದಿಲ್ಲ. ಭಾಳಷ್ಟು ಸಾರಿ ನಾವು ದೇವರ ಆತ್ಮನಿಂದ ನಡೆಸಲ್ಪಡದೆ ನಮ್ಮ ಭಾವನೆಗಳಿಂದ, ನಮ್ಮ ಅನಿಸಿಕೆಗಳಿಂದ ನಾವು ನಡೆಸಲ್ಪಡ್ತೇವೆ ರೀ. ಯಾವಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ, ಯಾವಾಗ ನಾವು ಕುಗ್ಗಿ ಹೋಗ್ತೀವಿ ಗೊತ್ತಾ? ಯಾವಾಗ ನಾವು ತಿರಸ್ಕಾರ ಹೊಂತೇವೆ ಗೊತ್ತಾ? ನಾವು ಯಾವಾಗ ದೇವರ ಆತ್ಮನಿಂದ ನಡೆಸಲ್ಪಡದೆ ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಅನಿಸಿಕೆಗಳಿಂದ ನಾವು ನಡೆಸಲ್ಪಡ್ತೀವೋ ಅವಾಗೆ ನಾವು ದುಃಖಕ್ಕೆ ಒಳಗಾಗ್ತೇವೆ, ಅವಾಗೆ ನಾವು ಕುಗ್ಗಿ ಹೋಗ್ತೇವೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಭಾಳ ಇಂಪಾರ್ಟೆಂಟ್ ರೀ. ನೆಹೆಮೀಯ ತಿಳಿದಿದ್ದ ಅವನ ವಿರೋಧಿಗಳನ್ನು. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಮ್ಮ ಸಭೆಯನ್ನು ಆತನು ಮನುಷ್ಯರ ಒಳಸಂಚುಗಳಿಂದಲೂ ವಿವಾದಿಸುವ ನಾಲಿಗೆಗಳಿಂದ ಆತನು ಕಾಪಾಡ್ತಾನೆ ಪ್ರಿಯರೇ. ನಂಬುವವರು ಮಾತ್ರ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ನೀವು ಮಹಿಮೆಯನ್ನು ಕೊಡ್ರಿ. ಆಮೇನ್. ಎಲ್ಲರ ತಲೆ ಮೇಲೆ ಕೈ ಇಟ್ರಿ. ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ, ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ನನ್ನನ್ನು ತನ್ನ ಸಾನ್ನಿಧ್ಯದಲ್ಲಿ ಅಡಗಿಸುತ್ತಾನೆ, ಗೋಪ್ಯ ಸ್ಥಳದಲ್ಲಿ ನನ್ನನ್ನು ಮರೆ ಮಾಡುತ್ತಾನೆ. ಆಮೇನ್, ಆಮೇನ್. ಯಾವ ಹಾನಿ ನಮಗುಂಟಾಗೋದಿಲ್ಲ ರೀ. ಮನುಷ್ಯರು ಎಷ್ಟೇ ಒಳಸಂಚು ಮಾಡಿದ್ರು ದೇವ್ರಿಗೆ ಹೇಳು, ದೇವರೇ ನಾನು ನಿನ್ನ ಸಾನ್ನಿಧ್ಯವನ್ನು ಆಶ್ರಯಿಸ್ತೇನೆ. ಹಲ್ಲೆಲೂಯಾ.
ನೆಹೆಮೀಯ ಹೇಳಿದ ಯೆಹೋವನ ಆನಂದವೇ ನನ್ನ ಆಶ್ರಯವಾಗಿದೆ. ಆಮೆನ್. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ರೆಫ್ಯೂಜ್. ಯೆಹೋವನ ಆನಂದವೇ ನನ್ನ ಆಶ್ರಯ. ನಮಗೆ ಯಾವ ಹಾನಿ ಉಂಟಾಗೋದಿಲ್ಲ. ಇವಾಗ ನಾವು ಮತ್ತೆ ನೆಹೆಮೀಯನ ಗ್ರಂಥಕ್ಕೆ ಬರೋಣ. ಅಲ್ಲಿ ನಾವು ನೋಡ್ತೇವೆ ಪ್ರೇರೆ, ನಾನು ಹೇಳಿದೆ ಸೇಟನ್ ವಿಲ್ ಟ್ರೈ ಅಂಟಿಲ್ ಯು ಡೈ. ಸೈತಾನ್ ಎಲ್ಲೇ ತನಕ ಪ್ರಯತ್ನಿಸ್ತಾನೆ ರೀ. ಇವತ್ತು ಜಯಿಸಿನಪ್ಪ, ನಾಳೆ ಬರೋದಿಲ್ಲ, 100% ಬರ್ತದೆ. ಬಂದಿದೆ, ಶೋಧನೆ ಬರ್ಬೋದು. ಆದರೆ ನೀನೊಂದು ತಿಳ್ಕೊ, ಸೈತಾನ್ ಪ್ರಯತ್ನಿಸ್ತಾ ಇರ್ತಾನೆ, ದೇವರು ನನಗೆ ಜಯ ಕೊಡ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮುಂದೆ ಹೋಗೋಣ, 5ನೇ ವಚನಕ್ಕೆ ಹೋಗೋಣ. 5ನೇ ಸಾರಿ ಸನ್ಬಲ್ಲಟನು ಅದೇ ಉದ್ದೇಶದಿಂದ ತನ್ನ ಸ್ವಂತ ಸೇವಕನ ಮುಖಾಂತರವಾಗಿ ಮುಚ್ಚದಿರುವ ಒಂದು ಪತ್ರವನ್ನು ಕಳುಹಿಸಿದನು. ಅದರಲ್ಲಿ ಗೆಷೆಮ್ ಎಂಬುವನು ನನಗೆ ತಿಳಿಸಿದ ಪ್ರಕಾರ ನೀನು ಯೆಹೂದ್ಯರು ತಿರುಗಿ ಬೀಳಬೇಕೆಂದಿದ್ದೀರಿ. ಆದ್ದರಿಂದಲೇ ನೀನು ಆ ಗೋಡೆಯನ್ನು ಕಟ್ಟಿಸುತ್ತಿ ಮತ್ತು ನೀನು ಅವರ ಅರಸನಾಗುವಿ ಎಂಬ ಸುದ್ದಿಯು ಜನರಲ್ಲಿ ಹಬ್ಬಿರುತ್ತದೆ. ಕೇಳ್ರಿ. ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಇಲ್ಲಿ ವಿರೋಧಿಗಳು ಹೇಳ್ತಾ ಇದ್ದಾರೆ, ಏನಪ್ಪ ನೆಹೆಮೀಯ, ನೀನು ಯೆಹೂದ್ಯರು ಸೇರಿ ಗೋಡೆ ಕಟ್ತಾ ಇದ್ದೀರಿ, ಕಟ್ಟಿ ನೀವು ನಮ್ಮನ್ನು ಎದುರಿಸ್ಬೇಕಂತಿದ್ದೀರಿ. ಅದು ಮಾತ್ರ ಅಲ್ಲ, ನೀನೇನಾಗ್ಬೇಕು ಅನ್ಕಂಡು ನಿಮ್ಗೆ ಗೊತ್ತಾ, ಯೇಸು ಸ್ವಾಮಿನೂ ಕೂಡ ಜನರು ಏನು ಮಾಡಕ್ಕೆ ಹೊರಟ್ರು ಹೇಳ್ರಿ, ಏನು ಮಾಡಕ್ಕೆ ಹೊರಟ್ರು? ಅರಸನಾಗಿ ಮಾಡಕ್ಕೆ ಹೊರಟ್ರಂತೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ 15ನೇ ವಚನ. 6ನೇ ಅಧ್ಯಾಯ 15ನೇ ವಚನ. ಆಗ ಯೇಸು ಅವರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಕೇಳ್ರಿ. ಇಲ್ಲಿ ಯೇಸು ಸ್ವಾಮಿ ಅರಸನಾಗಲಿಕ್ಕೆ ಬರಲಿಲ್ಲರಿ. ಬಂದ ಯೇಸು ಸ್ವಾಮಿ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನ್ರಿ? ಆ ಕಲ್ವಾರಿ ಶಿಲುಬೆ ಮೇಲೆ ಮರಣ ಹೊಂದಬೇಕಂತೇಳಿ ಕೊಟ್ಟ, ಅರಸನಾಗಲಿಕ್ಕಾಗಿ ಅಲ್ಲ. ಈಗ ನೆಹೆಮೀಯನು ಕೂಡ ಬಂದಿದ್ದು ಯೆರೂಸಲೇಮಿನ ಆಳು ಬಿದ್ದ ಗೋಡೆಗಳನ್ನು ಕಟ್ಟುವುದಕ್ಕಾಗಿ ಬಂದಾಗಲಿ, ನಾನು ನೆಕ್ಸ್ಟು ರಾಜ ಆಗ್ಬೇಕಂತೇಳಿ ಬಂದಿಲ್ಲರಿ. ಅದರ ವಿರೋಧಿಗಳು ನೋಡ್ರಿ ಏನು ಮಾಡಿದರು, ಒಂದು ತಪ್ಪಾದ ಮಾಹಿತಿನ ಹಬ್ಬಿಸಿದರು. ಏನಂತ ಹಬ್ಬಿಸಿದ್ರು? ಓಹೋಹೋ, ನೆಹೆಮೀಯ ಎಲ್ಲ ಯೆಹೂದ್ಯರನ್ನ ಸೇರಿಕೊಂಡು ಈ ಗೋಡೆ ಕಟ್ಟಿ ಏನಾಗ್ಬೇಕು ಅನ್ಕೊಂಡನೆ. ಆದರೆ ನೆಹೆಮೀಯನು ಗೋಡೆ ಕಟ್ಟಿದ್ದು ಆ ಒಂದು ಪಟ್ಟಣವನ್ನು ಕಾಪಾಡಲಿಕ್ಕೆ, ಶತ್ರುಗಳಿಂದ ಆ ಯೆರೂಸಲೇಮಿನ ದೇವಾಲಯವನ್ನು ಕಾಪಾಡಲಿಕ್ಕೆ ಕಟ್ಟಿದಾಗಲಿ, ಅವನು ಅರಸನಾಗಲಿಕ್ಕೆ ಕಟ್ಟಲಿಲ್ಲ. ಯೇಸು ಸ್ವಾಮಿ ಕೂಡ ಜನರನ್ನು ಗುಣಪಡಿಸಿದ್ದು ಆತನು ಪ್ರಖ್ಯಾತಿ ಹೊಂದಬೇಕಂತೇಳಿ ಅಲ್ಲ, ಜನರ ಜೀವಿತಗಳಿಗೆ ಬಿಡುಗಡೆ ಕೊಟ್ಟಿದ್ದು, ಸ್ವಸ್ಥತೆ ಕೊಟ್ಟಿದ್ದು, ಆರೋಗ್ಯ ಕೊಟ್ಟಿದ್ದು, ಆತನ ಹೆಸರು ಮೇಲೆ ಹೋಗಬೇಕು, ಆತೊಬ್ಬ ಅರಸನಾಗಬೇಕಂತೇಳಿ ಅಲ್ಲ. ಆತನು ಹೇಳ್ದ, ದೇವರ ಆತ್ಮನು ನನ್ನ ಮೇಲಿದ್ದಾನೆ, ರೋಗಿಗಳನ್ನು ಗುಣಪಡಿಸುವುದಕ್ಕೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಸೆರೆಮನೆಯಲ್ಲಿ ಇರುವವರಿಗೆ ಬಿಡುಗಡೆನ ತರಲಿಕ್ಕೆ. ನೆಹೆಮೀಯ ಆ ಜನರ ಗೋಳನ್ನು ಅರ್ಥ ಮಾಡಿಕೊಂಡರಿ. ಅಯ್ಯೋ, ನನ್ನ ಜನ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡೋರು ಯಾರಿಲ್ಲ ಅಂಥೇಳಿ ಆ ಜನರ ಸಹಾಯಕ್ಕಾಗಿ ನೆಹೆಮೀಯ ಬಂದ. ಆದರೆ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ? ಒಂದು ಪಟ್ಟ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಓ, ನೀನೇನಾಗ್ಬೇಕು ಅನ್ಕಂಡು? ರಾಜ ಆಗ್ಬೇಕು ಅನ್ಕಂಡೆ. ಇಲ್ಲ. ನೆಹೆಮೀಯನ ಆಲೋಚನೆ ಅವನು ಅರಸನಾಗಬೇಕಂತೇಳಿ ಅಲ್ಲ ರೀ, ಅರಸನಾಗಬೇಕಂತೇಳಿ ಅಲ್ಲ. ಇದೇ ಅಧ್ಯಾಯ ನೀವು ಓದಿದರೆ ಲಾಸ್ಟಿಗೆ ನೆಹೆಮೀಯ ಏನು ಮಾಡ್ತಾನೆ, ಅವ್ರ ತಮ್ಮನಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವ್ರ ತಮ್ಮನಲ್ಲಿ ಅಲ್ಲಿ ಕಾವಲಿರಿಸ್ತಾನೆ ರೀ. ನೆಹೆಮೀಯನಿಗಂತ ಆಲೋಚನೆ ಇದ್ದಿಲ್ಲ. ಮುಂದೆ 7ನೇ ವಚನ ನಾವು ಓದೋಣ. ಇದಲ್ಲದೆ ಯೆಹೂದದಲ್ಲಿ ಒಬ್ಬ ಅರಸನಿರುತ್ತಾನೆಂದು ನಿನ್ನನ್ನು ಕುರಿತು ಯೆರೂಸಲೇಮಿನಲ್ಲಿ ಪ್ರಕಟಿಸುವುದಕ್ಕೋಸ್ಕರ ಪ್ರವಾದಿಗಳನ್ನು ನೇಮಿಸಿದ್ದಿ ಎಂಬುದಾಗಿ ಹೇಳುತ್ತಾರೆ. ಈ ಸುದ್ದಿ ರಾಜನಿಗೂ ಮುಟ್ಟುವುದು, ಆದ್ದರಿಂದ ಕೂಡಿ ಮಾತಾಡೋಣ ಬಾ ಎಂದು ಬರೆದಿತ್ತು. ಎಲ್ಲ ಸುಳ್ಳು ಸುದ್ದಿ.
ಏನಂತ ಹೇಳ್ತಾನೆ ನೋಡಪ್ಪ, ಪ್ರವಾದಿ ಇದ್ದಾನೆ ಒಬ್ಬನ ಯೆರೂಸಲೇಮಿನಲ್ಲಿ, ನೀನು ಅರಸ ಆಗ್ತಿ ಅಂತ ಹೇಳ್ತಾನೆ. ಈ ದಿನ ಕೂಡ ಭಾಳಷ್ಟು ಜನ ಸುಳ್ಳು ಪ್ರವಾದನೆ ಹೇಳ್ತಿದ್ರು. ಎಲ್ಲರಂತ ಹೇಳ್ತಿಲ್ಲ ನಾನು, ಎಲ್ಲರಲ್ಲ, ಓಕೆನಾ? ಕೆಲವರು ಸುಳ್ಳು ಪ್ರವಾದನೆ ಹೇಳ್ತಾರೆ. ಯಾಕೆ? ಜನರನ್ನು ಮೆಚ್ಚಿಸ್ಲಿಕ್ಕೆ, ಚೆನ್ನಾಗಿ ದುಡ್ಡು ಮಾಡೋಕ್ಕೆ. ಸುಳ್ಳು ಏನು ಪ್ರವಾದನೆ? ಸುಳ್ಳು ಪ್ರವಾದನೆ ಹೇಳುವವರನ್ನು ನಂಬೇಡ್ರಿ. ನಾನು ಪ್ರವಾದನೆಗಳನ್ನ ನಂಬೇಡ್ರಿ ಅಂತ ಹೇಳ್ತಿಲ್ಲ, ಸುಳ್ಳು ಪ್ರವಾದಿಗಳನ್ನು ನಂಬೇಡ್ರಿ. ಪ್ರವಾದನೆಗಳಿದಾವ್ರಿ, ಬೈಬಲಲ್ಲೈತೆ. ದೇವರು ತನ್ನ ಸೇವಕರ ಮೂಲಕ ಪ್ರವಾದನೆಗಳನ್ನು ನುಡಿತಾನೆ, ಅವು ನೆರವೇರ್ತಾ ಇದೆ. ಆದರೆ ಸುಳ್ಳು ಪ್ರವಾದಿಗಳ ಕುರಿತು ನೀವು ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಪೇತ್ರನು, ಪೌಲನು, ಅನೇಕ ಅಪೊಸ್ತಲರು ಕೂಡ ಹೇಳಿದರು, ಸುಳ್ಳು ಪ್ರವಾದಿಗಳ ಕುರಿತು ನೀವೇನಾಗಿರಬೇಕು? ಎಚ್ಚರವಾಗಿರಬೇಕು. ಇಲ್ಲಿ ನೆಹೆಮ್ಯ ಅದನ್ನು ತಿಳ್ಕೊಂಡಿದ್ದ. ಅದಕ್ಕಾಗಿ ಏನು ಮಾಡ್ದ ಆತ? 8ನೇ ವಚನ 9ನೇ ವಚನ ಏನು ಹೇಳ್ತಾನೆ ನೋಡ್ರಿ, ಬ್ಯೂಟಿಫುಲ್ ವಚನ ಇದು ಕೂಡ. ಹೀಗೆ ಎಲ್ಲರೂ ಇವರ ಕೈಗಳು ಜೋಲು ಬಿದ್ದು ಕೆಲಸವನ್ನು ತೀರಿಸದೇ ಬಿಡಲಿ ಅಂದುಕೊಂಡು ನಮ್ಮನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದರು. ನೋಡ್ರಿ, ಇವೆಲ್ಲ ಏನವ್ರದು? ಶತ್ರು ತನ್ನ ಮಾತುಗಳಿಂದ ಅವ್ರನ್ನ ಏನು ಮಾಡಿಸ್ತಾ ಇದ್ದಾನ್ರಿ? ಭಯಪಡಿಸ್ತಾ ಇದ್ದಾನೆ, ಎದುರಿಸ್ತಾ ಇದ್ದಾನೆ. ನಾವು ಧ್ಯಾನ ಮಾಡ್ಕೊಂಡು, ನಿಮಗೆ ಜ್ಞಾಪಕ ಐತೆಲ್ಲ ಗೊತ್ತಿಲ್ಲ, ಈ ಒಂದು ಶತ್ರುಗಳು ಏನು ಮಾಡಿದ್ರು? ಮಾತಿನಿಂದಲೇ ನಮ್ಮನ್ನು ಏನು ಮಾಡಿಸ್ತಾರೆ? ಭಯ ಬೀಳಿಸ್ತಾರೆ. ಸೌಲನು, ಇಸ್ರಾಯೇಲರು ಆ ಸುಕೋತ್ ತಗ್ಗಿನಲ್ಲಿದ್ದಾಗ ಫಿಲಿಸ್ಟಿಯನಾದ ಗೊಲ್ಯಾತನು ಬಂದು ಏನು ಮಾಡಿದಾರಿ? ಯುದ್ಧ ಮಾಡಿದ್ನ? ಹೇಳ್ರಿ ಮಾತಾಡ್ದ ಅಷ್ಟೇ. ಅವನ ಮಾತುಗಳನ್ನು ಕೇಳಿ ಸೌಲನು ಇಸ್ರಾಯೇಲರ ಎದೆ ಒಡೆದೋಗ್ಬಿಡ್ತಂತೆ. ಎಷ್ಟು ಜನ ಜ್ಞಾಪಕ ಐತೆ? ಕೈ ಎತ್ರಿ. ಆಮೇನ್. ಶತ್ರು ನಮ್ಮನ್ನು ತನ್ನ ಮಾತಿನಿಂದ ಬೀಳಿಸ್ತಾನೆ ರೀ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಜನರ ಮಾತುಗಳಿಗಿಂತ ದೇವರು ನಿನಗೋಸ್ಕರ ಮಾಡಿದ ವಾಗ್ದಾನಗಳು ಭಾಳ ಶಕ್ತಿ ಉಳ್ಳದಾಗಿದೆ. ಪ್ರಾಮಿಸಸ್ ಆಫ್ ಗಾಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದ ಪೀಪಲ್ ವರ್ಡ್ಸ್. ಜನರು ಏನೇ ಮಾತಾಡಲಿ ಪ್ರಿಯರೇ, ಈ ಕಿವಿಯಲ್ಲಿ ಕೇಳಿ ಈ ಕಿವಿ ಬಿಟ್ಬಿಡ್ರಿ. ಆದರೆ ದೇವರ ವಾಗ್ದಾನವನ್ನು ನಿನ್ನ ಹೃದಯದಲ್ಲಿ ದೃಢವಾಗಿ ನಂಬು. ಇಲ್ಲಿ ಅಲ್ಲಿದ್ದಂಥ ವಿರೋಧಿಗಳೆಲ್ಲರೂ ಏನು ಮಾಡಿದರು? ಈ ನೆಹೆಮ್ಯನನ್ನು ಏನು ಮಾಡಿದ್ರಂತೆ? ಎದುರಿಸಿದ್ರಂತೆ. ಇವರು ಜೋಲು ಬಿದ್ದ ಕೈ ಕೆಲಸವನ್ನು ತೀರಿಸದೇ ಇರಲಿ, ಇವ್ರು ವೀಕ್ ಆಗಿಬಿಟ್ರೇನ? ಅಲ್ಲಿ ಕೂಡ ಹೇಳ್ದೆ, ಯಾರು? ಈ ಸನ್ಬಲಟನ್ ಏನು ಮಾಡ್ದ? ಈ ಬಲಹೀನರು, ಈ ಕೈಲಾಗ್ಲಾರ್ದವ್ರು ಏನು ಮಾಡ್ತಾರೆ? ಅವ್ನು ಹೇಳ್ದ, ಈ ಗೋಡೆ ಮೇಲೆ ನರಿ ಆರೋಗ್ಬಿಟ್ರೆ ಏನಾಗ್ಬಿಡ್ತಿದ್ದಿ ಗೋಡೆ? ಹೇಳ್ರಿ ನೋಡ್ರಿ, ಶತ್ರುವಿನ ಮಾತು. ಇಲ್ಲಿ ನೆಹೆಮ್ಯ ಅವ್ರ ಮಾತುಗಳನ್ನು ಕೇಳಿದಾಗಲಿ 2ನೇ ಭಾಗ ನೋಡ್ರಿ, ಏನು ಹೇಳ್ದ? 2ನೇ ಭಾಗ, ನನ್ನ ದೇವರೇ ನನ್ನ ಕೈಗಳನ್ನು ಬಲಪಡಿಸು. ಆಮೇನ್. ಎಲ್ಲ ಹೇಳ್ರಿ, ನನ್ನ ದೇವರೇ ನನ್ನ ಕೈಗಳನ್ನು ಬಲಪಡಿಸು. ಬ್ಯೂಟಿಫುಲ್. ದೇವರ ವಾಕ್ಯ ಹೇಳ್ತದೆ, ಆತನು ಜೋಲು ಬಿದ್ದ ಕೈಗಳನ್ನು, ನಡಗುವ ಮೊಣಕಾಲುಗಳನ್ನು ಏನು ಮಾಡ್ತಾನಂತ್ರಿ? ಬಲಪಡಿಸುತ್ತಾನೆ. ನಾನು ಹೇಳ್ತೀನಿ, ನಮ್ಮನ್ನು ಬಲಪಡಿಸುವ ದೇವರಿದ್ದಾನೆ, ನಮ್ಮನ್ನು ಬಲಪಡಿಸುವ ಕರ್ತನಿದ್ದಾನ್ರಿ. ನಮ್ಮ ಬಲಹೀನತೆಯಲ್ಲಿ ಶತ್ರು ನಮಗೆ ಭಯವನ್ನು ತಂದು ಒಡ್ಡಿದಾಗ ನಮ್ಮನ್ನು ಇನ್ನೂ ಭಯಪಡಿಸುವ ದೇವರಿಲ್ಲ, ನಮ್ಮನ್ನು ಭಯದಿಂದ ಬಿಡಿಸುವ ದೇವರಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ ಭಾಗದಲ್ಲಿ ಹೇಳ್ತದೆ, ಕರ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು. ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಏನಾಗಿದ್ದೇನೆ? ಪ್ರೇರೆ ನಮ್ಮ ದೇವರು ಬಲಪಡಿಸ್ತಾನೆ ರೀ ನಮ್ಮನ್ನು. ಅವರ್ ಗಾಡ್ ವಿಲ್ ಸ್ಟ್ರೆಂಥನ್ ಅಸ್. ಅನೇಕ ಸಾರಿ ಮಾತುಗಳಿಂದ ನಾವೇನಾಗ್ಬಿಡ್ತೀವಿ ರೀ? ಕುಗ್ಗಿ ಹೋಗ್ಬಿಡ್ತೀವಿ ರೀ. ನಾನು ಹೇಳ್ತೀನಿ ಯಾವಾಗಲೂ, ಅನೇಕ ಸಾರಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ ರೀ. ನಿಮ್ಮ ಬಗ್ಗೆ ಗೊತ್ತಿಲ್ಲ, ನನಗೆ ಯಾವಾಗ ನಾವು ವಾಕ್ಯ ಓದ್ತೀನೋ, ಯಾವಾಗ ನಾನು ವಾಕ್ಯ ಕೇಳ್ತೀನೋ, ದೇವರ ವಾಕ್ಯ ನನ್ನನ್ನು ಬಲಪಡಿಸ್ತದೆ ಪ್ರಿಯರೇ. ಪ್ರಾರ್ಥನೆಯಲ್ಲಿ ನೀನು ಕುಂತಾಗ ದೇವರು ನಿನ್ನನ್ನು ಬಲಪಡಿಸ್ತಾನೆ. ಪರಿಶುದ್ಧ ಆತ್ಮ ನಮಗೆ ಸಹಾಯ ಮಾಡ್ತಾನೆ, ಆತ ನಮ್ಮನ್ನು ಆಧರಿಸ್ತಾನೆ ಪ್ರಿಯರೇ. ನೆಹೆಮ್ಯ ಶತ್ರುಗಳೆಲ್ಲ, ವಿರೋಧಿಗಳು ಏನೇನೋ ಮಾತು ಹೇಳಿದರು, ಪ್ರಯತ್ನ ಪಟ್ಟರು.
ನೆಹೆಮೀಯ ಒಂದೇ ಮಾತು ಹೇಳಿದ, ನನ್ನ ದೇವರೇ ನಮ್ಮ ಕೈಗಳನ್ನು ಏನು ಮಾಡು, ಬಲಪಡಿಸು. ಹಲ್ಲೆಲೂಯ. ದೇವರು ಬಲಪಡಿಸಿದರೆ ನಮ್ಮನ್ನು ಬಲಹೀನರನ್ನಾಗಿ ಮಾಡುವ ವ್ಯಕ್ತಿ ಯಾರೂ ಇಲ್ಲ ಪ್ರಿಯರೇ. ಆ ದಾವೀದನ ಕೈಗಳನ್ನು ಬಲಪಡಿಸಿದ ಯಾರು? ದೇವ್ರಿ. ದಾವೀದನ 5 ಕಲ್ಲುಗಳನ್ನು ತಗೊಂಡಂತೆ. ಎಷ್ಟು? ಯಾಕೆ ಗೊತ್ತರಿ? ಗೊಲಿಯಾತನಿಗಿನ್ನ 4 ಜನ ಅಣ್ಣ ತಮ್ಮಂದಿರಿದ್ದಂತ್ರಿ. ಒಂದು ವೇಳೆ ಈ ದೊಡ್ಡ ಅಣ್ಣನನ್ನು ಸಾಯಿಸಿದರೆ ಇನ್ನೂ 4 ಜನ ಬಂದರೂ ಕೂಡ ಸಾಯಿಸೋ ಶಕ್ತಿ ದೇವರು ದಾವೀದನಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರೆಲ್ಲವನ್ನು ಪ್ರಿಪೇರ್ ಮಾಡಿಟ್ಟಿರ್ತಾನೆ ನಿಮಗೋಸ್ಕರ. ನೀನು ಕೇಳು, ದೇವರೇ ನನ್ನ ಕೈಗಳನ್ನು ಬಲಪಡಿಸು. ಹಲ್ಲೆಲೂಯ. ಹೇಳ್ರಿ. ಆಮೇಲೆ ನಾವು ಸಹಾಯಕ್ಕಾಗಿ ಏನು ಕೇಳ್ತೀವಿ ರೀ? ಸಹಾಯಕ್ಕಾಗಿ ಏನು ಚಾಸ್ತೀವಿ? ಹೇಳ್ರಿ ಏನು ಚಾಸ್ತೀವಿ? ದೇವರೇ, ನಾವು ನಿನ್ನ ಮುಂದೆ ಕೈ ಚಾಸ್ತಾ ಇದ್ದೀವಪ್ಪ, ನಮ್ಮ ಕೈಗಳನ್ನು ಬಲಪಡಿಸು, ನಮ್ಮ ಕುಟುಂಬವನ್ನು ಬಲಪಡಿಸು, ನಮ್ಮ ಸೇವೆಯನ್ನು ಬಲಪಡಿಸು. ದೇವರೇ, ನಮಗೆ ನೀನು ಕೊಟ್ಟಂಥ ಯೋಜನೆಗಳನ್ನು ಬಲಪಡಿಸಪ್ಪ. ನಮ್ಮ ಮಕ್ಕಳ ಭವಿಷ್ಯತನ್ನು ನೀನು ಬಲಪಡಿಸು, ನಮ್ಮ ಕುಟುಂಬದವರ ಭವಿಷ್ಯತನ್ನು ನೀನು ಬಲಪಡಿಸು ಕರ್ತನೆ. ಮುಂಬರುವ ಎಲ್ಲ ಶುಭ ಕಾರ್ಯಗಳನ್ನು ನೀನು ಬಲಪಡಿಸು. ಆಮೇಲೆ ಆತನವನ್ನ ಬಲಪಡಿಸುವ ದೇವರು. ಗಿದ್ಯೋನನನ್ನು ಆತನು ಬಲಪಡಿಸಿದ, ದಾವೀದನನ್ನು ಆತನು ಬಲಪಡಿಸಿದ, ಮೋಶೆಯನ್ನು ಆತನು ಬಲಪಡಿಸಿದ, ಅಬ್ರಾಮ್, ಈಸಾಕ್, ಯಾಕೋಬನನ್ನು ಆತನು ಬಲಪಡಿಸಿದ. ಪ್ರಿಯರೇ, ನಿಮ್ಗೆ ಗೊತ್ತಾ, ಸೇವೆಯಲ್ಲಿ ಅನೇಕ ಬಾರಿ ಸೌಲನಾದ ಪೌಲನು ಏನಾಗ್ಬಿಟ್ಟ, ಸಾಯ್ಬೇಕಾಗಿತ್ತು ಎಷ್ಟೋ ಸಾರಿ. ಆತನನ್ನು ದೇವರು ಬಲಪಡಿಸಿದ. ಆಮೇನ್. ಸಿಂಹಗಳ ಗವಿಯಲ್ಲಿದ್ದ ದಾನಿಯೇಲನನ್ನು ದೇವರು ಬಲಪಡಿಸಿದ. ಶದ್ರಕ್, ಮೇಷಕ್, ಅಬೇದ್ನೆಗೋನನ್ನು ಬೆಂಕಿಯಲ್ಲಿ ಹಾಕಿದ್ರು, ದೇವರು ಅವ್ರನ್ನ ಏನು ಮಾಡಿದ? ಬಲಪಡಿಸಿದ. ನಮ್ಮ ದೇವರು ನಮ್ಮನ್ನು ಬಲಪಡಿಸುವ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಈ ಪ್ರಾರ್ಥನೆ ದಾವೀದನು ಮಾಡಿದ್ದಾರೆ. ಇದರ ಅರ್ಥ, ಆ ಪ್ರಾರ್ಥನೆಯಲ್ಲಿ ಒಂದು ಅವಲಂಬನೆ ಆಗುವ ಸಂಗತಿ ಐತ್ರಿ. ಇನ್ ದಿಸ್ ಪ್ರೇಯರ್ ವಿ ಕ್ಯಾನ್ ಲರ್ನ್ ಡಿಪೆಂಡೆನ್ಸಿ ಆನ್ ಗಾಡ್. ನಾನು ಯಾವಾಗಲೂ ಹೇಳ್ತೀನಿ ಈ ಮಾತು, ಇವಾಗಲೂ ಹೇಳ್ತೀನಿ. ಯಾರು ಪ್ರಾರ್ಥನೆ ಮಾಡ್ತಾರೋ, ಚೆನ್ನಾಗಿ ಕೇಳ್ರಿ, ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಮಾತ್ರ ದೇವರ ಮೇಲೆ ಅವಲಂಬಿತರಾಗಿ ಜೀವಿಸ್ತಾರೆ. ದ ಪೀಪಲ್ ಹೂ ಪ್ರೇ, ದೇ ಆರ್ ದ ಪೀಪಲ್ ಹೂ ಡಿಪೆಂಡ್ ಅಪಾನ್ ಗಾಡ್. ನೀನು ಪ್ರಾರ್ಥಿಸ್ತಾ ಇದೆಯಾ ಅಂದರೆ ಫುಲ್ ಕ್ಲಿಯರ್ ಬರ್ಕೊಂಬಿಡು. ನಿನ್ನ ಆಧಾರ, ನಿನ್ನ ಅವಲಂಬನೆ ಯಾರು? ದೇವರು. ಓಕೆ, ಇವಾಗ 2ನೇ ಪಾಯಿಂಟ್ ಹೇಳ್ತೀನಿ. ನೀನು ಪ್ರಾರ್ಥನೆನೇ ಮಾಡ್ತಾ ಇಲ್ಲ, ಸುಮ್ಮನೆ ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಹೋಗ್ತೀವಿ, ಬರ್ತೀವಿ, ಮತ್ತೆ ಸಂಡೇ ಆಗಿದ್ರು ಬಂದು ಬೈಬಲ್ ಇಟ್ಕೊಂತೀವಿ, ಮತ್ತೆ ವಾಕ್ಯ ಹೇಳ್ತೀವಿ, ಅಲ್ಲೆಲ್ಲೂಯ ಸ್ತೋತ್ರ ಹೇಳ್ತೀವಿ, ಹೋಗ್ತೀವಿ ಅಷ್ಟೇ. ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ ಅರ್ಥ ಏನು ಗೊತ್ತಾ? ನೀನು ನೇರವಾಗಿ ದೇವ್ರಿಗೆ ಹೇಳ್ತಾ ಇದ್ದಿ, ದೇವರೇ ನಿನ್ನ ಅವಶ್ಯಕತೆ ನನಗಿಲ್ಲ, ನಾನು ನಿನ್ನ ಮೇಲೆ ಆಧಾರಗೊಂಡಿಲ್ಲ, ನಾನು ನಿನ್ನ ಮೇಲೆ ಅವಲಂಬನೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತು ರೀ? ಪ್ರಾರ್ಥಿಸುವವರೇ ದೇವರ ಮೇಲೆ ಅವಲಂಬನೆಯಾಗಿ ಆಧಾರಪಟ್ಟು ಜೀವಿಸುವವರು. ಆಮೇನ್, ಹಲ್ಲೆಲೂಯ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡ್ತಿಲ್ಲ, ಬರೀ ನಿದ್ದೆ ಮಾಡ್ತಿದ್ಯಾ, ಇವತ್ತಿನಿಂದ ನೀನು ಪ್ರಾರ್ಥನೆ ಜೀವಿತ ಕಟ್ಕೋ. ಅದು ವೈಯಕ್ತಿಕ ಪ್ರಾರ್ಥನೆ ಆಗಿರಲಿ, ಸಾಮೂಹಿಕ ಪ್ರಾರ್ಥನೆ ಆಗಿರಲಿ, ಕುಟುಂಬದ ಪ್ರಾರ್ಥನೆ ಆಗಿರಲಿ, ನೀನು ಪ್ರಾರ್ಥಿಸುವ ವ್ಯಕ್ತಿ ಆಗಿರು. ಆಮೇನ್. ನೀನು ಪ್ರಾರ್ಥಿಸುವ ವ್ಯಕ್ತಿ ಆಗಿರು. ಪ್ರೇಯಿಂಗ್ ಹೈಡ್ ಎನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿ ದೇವರಿಗೆ ಸಿಕ್ಕರೆ ದೇವರು ದೇಶವನ್ನೇ ರಕ್ಷಿಸ್ತಾನಂತರಿ. ಹಲ್ಲೆಲೂಯ. ಯಾವ ವ್ಯಕ್ತಿ? ಒಬ್ಬ ವ್ಯಕ್ತಿ. ಆ ಒಡಕಿನಲ್ಲಿ ನಿಲ್ಲಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ದೇವರು ಕಾಯ್ತಾ ಇದ್ದಾನೆ. ನೆಹೆಮೀಯ ಪ್ರಾರ್ಥಿಸುವ ವ್ಯಕ್ತಿ. ನಾನು ಇನ್ನೊಂದು ಸರಿ ಹೇಳ್ತೀನಿ, ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದರ ಅರ್ಥ ಏನು ಗೊತ್ತಾ? ನೀನು ದೇವರ ಮೇಲೆ ಅವಲಂಬಿತನಾಗಿಲ್ಲ, ಅವಲಂಬಿತಲಾಗಿಲ್ಲ. ನೀನು ಪ್ರಾರ್ಥಿಸ್ತಾ ಇಲ್ಲ ಅಂದರೆ ನಿನ್ನ ಆಧಾರ ದೇವರಲ್ಲ, ನಿನ್ನ ಆಧಾರ ಹಣ, ನಿನ್ನ ಆಧಾರ ವ್ಯಾಪಾರ, ನಿನ್ನ ಆಧಾರ ನಿನ್ನ ಕೆಲಸ ಆಗೈತೆ. ದೇವರ ಮೇಲೆ ಆಧಾರ ಪಟ್ಟು ಜೀವಿಸುವವರು ದೇವರನ್ನು ಪ್ರಾರ್ಥಿಸ್ತಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸುವ ಜನರಾಗೋಣ. ನೆಹೆಮೀಯ ವಿರೋಧದ ಮಧ್ಯೆ ಏನು ಮಾಡಿದಂತೀರಿ? ಪ್ರಾರ್ಥಿಸಿದರು. ನನ್ನ ದೇವರೇ ನಮ್ಮ ಕೈಗಳನ್ನೇನು ಮಾಡು. ಆಮೇನ್. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀಯಪ್ಪ? ಆಮೇಲೆ ಹೇಳ್ತಾನೆ, ನನ್ನ ದೇವರೇ ತಂದೆ, ನಿನಗೆ ನನ್ನ ಆತ್ಮವನ್ನು ಏನು ಮಾಡ್ತೀನಿ?
ನೋಡ್ರಿ, ಆ ಶಿಲ್ಬೆ ಮೇಲೆ ಇದ್ದಾಗ ಕೂಡ ಯೇಸು ಸ್ವಾಮಿ ದೇವರೊಟ್ಟಿಗೆ ತನಗಿರುವಂಥ ಸಂಬಂಧ ಕನೆಕ್ಷನನ್ನು ಕಳ್ಕೊಂಡಿಲ್ರಿ. ದೇವರೊಟ್ಟಿಗೆ ಸತತವಾಗಿ ಕನೆಕ್ಷನ್ನಲ್ಲಿರುವಂಥ ವ್ಯಕ್ತಿ ವಿರೋಧಗಳ ಮಧ್ಯೆಯೂ ಹಿಂಸೆಗಳ ಮಧ್ಯೆಯೂ ಎಂಥ ಹೋರಾಟ ಸವಾಲುಗಳ ಮಧ್ಯದಲ್ಲಿಯೂ ಅವನಿಗೆ ದೇವರ ಹತ್ರ ಇರುವಂಥ ಸಂಬಂಧವನ್ನು ಅವನು ಕಳ್ಕೊಳ್ಳೋದಿಲ್ಲರಿ. ದೇವರೊಟ್ಟಿಗೆ ಯಾರಿಗೆ ಸಂಬಂಧ ಇರೋದಿಲ್ಲಲ್ಲ ಅವ್ರು ಬರೇ ಗುಣಗುಡುತ್ತಿರ್ತಾರೆ. ಅವ್ರು ಯಾವಾಗಲೂ ಗುಣಗುಟ್ಟೋದು, ಹೊಲಸು ಮಾತಾಡೋದು, ಹೊಲಸು ಆಲೋಚನೆ ಮಾಡೋದು. ದೇವರೊಟ್ಟಿಗೆ ಸಂಬಂಧ ಇರುವಂಥ ವ್ಯಕ್ತಿ ಯಾವಾಗಲೂ ದೇವರ ಚಿತ್ತವನ್ನು ಬಯಸ್ತಾನೆ. ದೇವರ ಚಿತ್ತ ನೆರವೇರೋದನ್ನು ಎದುರು ನೋಡ್ತಾನ್ರಿ. ಪ್ರಾರ್ಥನೆ ಸುಮ್ಮನೆ ಅಲ್ಲ, ಪ್ರಾರ್ಥನೆ ನಿನ್ನ ಜೀವಿತ ಶೈಲಿಯನ್ನೇ ಬದಲಾಯಿಸ್ತದೆ ರೀ. ಪ್ರಾರ್ಥನೆ ಅಂದರೆ ಬೇಡೋದಲ್ಲ, ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಸಂಬಂಧವನ್ನು ಕಟ್ಟಿಕೊಳ್ಳೋದು. ನೆಹೆಮ್ಯ ಹೇಳ್ತಾನೆ, ನನ್ನ ದೇವರೇ ನನ್ನ ಕೈಗಳನ್ನೇನು ಮಾಡು, ಬಲಪಡಿಸು. ಮುಂದೆ ಹೋಗೋಣ. ಅದಾದಮೇಲೆ ಪ್ರಿಯರೇ 10ನೇ ವಚನದಿಂದ ನಾವು ಓದುವುದಾದರೆ, ಒಂದು ದಿವಸ ನಾನು ಮೆಹೇಟ್ ಬೇಲನ ಮೊಮ್ಮಗನು ದಲಾಯನ ಮಗನೂ ಆದ ಶಮಾಯನ ಮನೆಗೆ ಹೋದೆನು. ಅವನು ಅಲ್ಲಿ ಅಡಗಿಕೊಂಡಿದ್ದನು. ಅವನು ನನಗೆ ನಿನ್ನನ್ನು ಕೊಲ್ಲುವುದಕ್ಕೆ ಬರುತ್ತಾರೆ, ಈ ರಾತ್ರಿಯೇ ಬರುತ್ತಾರೆ. ಆದ್ದರಿಂದ ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಕದಗಳನ್ನು ಮುಚ್ಚಿಕೊಳ್ಳೋಣ ಬಾ ಎಂದು ಹೇಳಿದನು. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಯಾರೀತ? ಸೇನಾಧಿಪತಿ, ಗವರ್ನರ್. ಇದನ್ನ ಏನು ಹೇಳ್ತದ? ಓಡೋಡ ಬಾ ಅಂತ ಹೇಳ್ತದ. ಅಂದರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನೆಹೆಮ್ಯನಿಗೆ ಇರೋದು ಏಡಿತನದ ಆತ್ಮ ಅಲ್ಲ. ಪ್ರಾರ್ಥಿಸುವವನಿಗೆ ಭಯದ ಆತ್ಮ ಇರೋದಿಲ್ರಿ, ಪ್ರಾರ್ಥಿಸುವವನಿಗೆ ದೇವರ ಆತ್ಮ ಇರ್ತದೆ ರೀ. ಹೇಳ್ರಿ, ಈ ಶೇಮಾಯನ ಎಂತವನಂತ ಮುಂದೆ ಹೇಳ್ತೀನಿ ನಿಮಗೆ. ಮುಂದೆ ಹೋದ್ರಿ. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇದಲ್ಲದೆ ನನ್ನಂಥವನ್ನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ, ಎಲ್ಲರೂ ಹೇಳ್ರಿ, ಮೈಕ್ರೋಸ್ಕೋಪ್ ಏನಂತಾರೆ, ಹಿಂಗೆ ಇಟ್ಟು ನೋಡ್ತಿಲ್ಲ, ಬೂತ್ ಕನ್ನಡಿ ಮೈಕ್ರೋಸ್ಕೋಪ್ ಅಲ್ಲ. ಸಣ್ಣದು ಸಿಕ್ಕಿಲ್ಲ ಅಂದರೆ, ಸಣ್ಣದು ಏನಾರು ಕಂಡಿಲ್ಲ ಅಂದರೆ ಏನಿಟ್ಟು ಯೂಸ್ ಮಾಡ್ತಾರೆ ರೀ? ಹಿಂಗೆ ನೆಹೆಮ್ಯನು ಕೂಡ ಸೂಕ್ಷ್ಮವಾಗಿ ವಿಚಾರ ಮಾಡದಂತೆ. ನನ್ನ ವಿಷಯವಾಗಿ ಆ ಕಾಲಜ್ಞಾನ ವಚನವನ್ನು, ಜ್ಞಾನ ಎಲ್ಲರೂ ಹೇಳ್ರಿ. ಕಾಲಜ್ಞಾನ ಅಂದರೆ ಇನ್ನೊಂದು ಮಾತಲ್ಲಿ ಪ್ರವಾದನೆ, ಇಲ್ಲ ಮುಂದೆ ನಡೆಯುವಂಥ ಸಂಗತಿ. ಯಾರು ಹೇಳಿದ್ರು? ಶೇಮಾಯನು ಹೇಳ್ದ. ಇಲ್ಲಿ ಭಾಳ ಜನ ಕೇಳ್ರಿ, ಯಾರು ಹೇಳಿದ್ರೆ ನಂಬಿಡದೆ, ಬ್ರದರ್ ಹೇಳಿದರೆ ನಂಬಿಡದೆ, ಸಿಸ್ಟರ್ ಹೇಳಿದರೆ ನಂಬಿಡದೆ, ಪಾಸ್ಟ್ ಹೇಳಿದ್ರೆ ನಂಬಿಡದೆ, ಪ್ರವಾದ ಹೇಳಿದ್ರೆ ನಂಬಿಡದೆ. ನಮ್ಮ ಶಾಸ್ತ್ರ ಹೇಳಿದ್ರೆ ನಂಬಿಡ ಸ್ವಲ್ಪ ಜನ. ಬೇರೆ ನಾವು ಭಾಳ ಹುಷಾರಿರ್ಬೇಕು ರೀ. ಎಲ್ಲವೂ ಕೂಡ ನಮ್ಮ ನಂಬಿಕೆನ ಹೆಚ್ಚಿಸೋದಿಲ್ರಿ, ಎಲ್ಲವೂ ಕೂಡ ನಮ್ಮನ್ನು ದೇವರಿಗೆ ಹತ್ತಿರ ಮಾಡೋದಿಲ್ಲ. ಇಲ್ಲಿ ನೆಹೆಮ್ಯ ಏನು ಮಾಡ್ದ? ಆತನ ಕುರಿತಾಗಿ ಹೇಳಲ್ಪಟ್ಟ ಕಾಲಜ್ಞಾನವನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನನ್ನ ವಿಷಯವಾಗಿ ಆ ಕಾಲಜ್ಞಾನ ವಚನವನ್ನು ಉಚ್ಚರಿಸುವುದಕ್ಕೆ ಇವನನ್ನು ಪ್ರೇರೇಪಿಸಿದವನು ದೇವರಲ್ಲ. ಟೋಬಿಯನು ಸನ್ಬಲ್ಲಟನು ಇವನಿಗೆ ಲಂಚ ಕೊಟ್ಟು ಹಾಗೆ ಹೇಳಿಸಿದರು ಎಂದು ನನಗೆ ಗೊತ್ತಾಯಿತು. ನಾನು ಅಂಜಿಕೊಂಡು ಇವನ ಮಾತಿನಂತೆ ನಡೆದು ದೋಷಿಯಾಗಿ ತಮ್ಮ ನಿಂದೆಗೂ ಕೆಟ್ಟ ಹೆಸರಿಗೂ ಒಳಗಾಗಲಿ ಎಂದು ಅವರು ಇವನಿಗೆ ಲಂಚ ಕೊಟ್ಟಿದ್ದರು. ಏನ್ರಿ, ಇವತ್ತಿನ ದಿನ ಅನೇಕ ಜನರು ದುಡ್ಡು ಕೊಟ್ಟು ಕಳಿಸಲ್ಪಡ್ತಾಯಿದ್ದಾರೆ ಜನರ ಹತ್ರ. ನೀನು ಹಿಂಗೆ ಹೋಗಿ ಹೇಳು ಅವ್ರಿಗೆ. ಶೇಮಾಯನು ಬಚ್ಚಿಟ್ಕೊಂಡಾನೆ, ನೆಹೆಮ್ಯ ಹೋಗ್ತಾನೆ, ಅವನು ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಆದರೆ ನೆಹೆಮ್ಯ ನೋಡ್ರಿ, ಎಲ್ಲವನ್ನ ಬಹು ಸೂಕ್ಷ್ಮವಾಗಿ ಏನು ಮಾಡ್ದಂತಾರೆ? ಜೋರಾಗಿ ಹೇಳ್ರಿ. ಸ್ವಲ್ಪ ಜನಕ್ಕೆ ಮದುವೆ అಣ್ಣ దేవుడు చూపించినాడు, నా పిల్లనే చూపించినప్పుడు దూతగా ఉంటుంది, పెళ్ళైన తర్వాత దయ్యంగా మారిపోతుంది. ಹೇಳ್ರಿ, ಫಸ್ಟ್ ಟೈಮ್ ನೋಡಿದಾಗ ಬಾ ದೇವದೂತಳಣ ಅಂತೀರಿ, ಮದುವೆ ಆಗಿ 3 ತಿಂಗಳು ಅಣ್ಣ ದೆವ್ವ ಇದ್ದಂಗೆ ಅದಳಣ ಅವಳು. ನೀನು ಅವಾಗ ದೇವದೂತ ಅಂದಲ್ಲ ಅಣ್ಣ, ಅವಾಗ ಗೊತ್ತಾಗಿಲ್ಲ ಅಲ್ಲಿ.
ಸ್ವಲ್ಪ ಜನ ಹುಡುಗರು ಕೂಡ ಹಂಗೆ. ಅದಕ್ಕೆ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸು ಯಾರನ್ನ ಮಾಡ್ಕೆ ಅವಾಗಪ್ಪ ನನಗೆ ಅಂತಾರೆ, ಯಾರ ನಂಬಕಪ್ಪ ಅಂತಾರೆ. ಎಷ್ಟು ತೋರಿಸಿದ್ರು ಭಯ ಆಗ್ತದೆ. ಡಗ 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 ಇವಳು ಹಿಂಗೆ ಇರ್ತಾಳೆ ಇಲ್ಲ ಚೇಂಜ್ ಆಗ್ತಾಳೆ, ಇವನು ಹಿಂಗೆ ಇರ್ತಾನೆ ಇಲ್ಲ ಚೇಂಜ್ ಆಗ್ತಾನೆ. ಇವಾಗ ಸೂಟ್ ಹಾಕ್ಯಣ ಆಮೇಲೆ ಬರ್ಮಾಡಕ್ಕಣೆ ತಿರುಗ್ತಾನೆ. ಹಾಂ, ಇವರು ಕೂಡ ಅಷ್ಟೇ. ಇವಾಗ ಚೆನ್ನಾಗೆಲ್ಲ ಫ್ರಾಕಲ್ಲ ಏನು ಚೆನ್ನಾಗಿ ರೆಡಿ ಆಗಿರ್ತಾರೆ, ಆಮೇಲೆ ಅವ್ರ ಬಟ್ಟೆ ನೋಡಿದ್ರೆ ಓಡೋಗ್ಬಿಡ್ತಾರೆ ಇವರು. ಹಾಂ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬೆಳ್ಳಗಿರೋದೆಲ್ಲ ಹಾಂ, ಆಮೇಲೆ ಅಷ್ಟೇ ಅಲ್ಲ. ನಾವು ಏನು ಹೇಳ್ತಿದ್ರೆ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ವಿಚಾರ ಮಾಡಿರಿ, ತಿಳ್ಕೊಳ್ರಿ. ಹಂಗಂತೇಳಿ ಡೇಟಿಂಗ್ ಅಂತ ಹೋಗ್ಬೇಡ್ರಿ. ಹಾಂ, ಡೇಟಿಂಗಲ್ಲಿ ಹೋಗಿ ಇವ್ರು ಮೀಟಿಂಗ್ ಆಗಿಬಿಡ್ತಾರೆ. ತಪ್ಪು ರೀ, ಅದೆಲ್ಲ ಬೈಬಲಲ್ಲಿ ಇಲ್ಲ. ವಿಚಾರ ಮಾಡು, ನೇರವಾಗಿ ಕೇಳು, ದೇವ್ರನ್ನ ವಿಚಾರ ಮಾಡು. ದೇವ್ರು ನಿನಗೊಂದು ಸಮಾಧಾನ ಕೊಟ್ಟರೆ ನಡಿ. ಸ್ವಲ್ಪ ಜನ ಹಿಂಗೆ ಅವಾಗ ಸಮಾಧಾನ ಇರ್ತದೆ, ಆಮೇಲೆ ಜೀವನ ಎಲ್ಲ ಅಸಮಾಧಾನ ಇರ್ತದೆ. ಹಂಗೆ ಕುಡಿಬಾರ್ದು ರೀ. ನೀನು ನನಗೆ ದೇವರು ಹೇಳ್ಯಾನಂತೇಳಿ ಮಾಡ್ಕೊಂಡ್ಮೇಲೆ ಸಾಯತನಗೆ ಅದರಲ್ಲೇ ಇರಬೇಕು. ಹೆಂಡ್ತಿ ಬಿಟ್ಟು ಹೋಗ್ತೀನಿ, ಗಂಡ ಬಿಟ್ಟು ಹೋಗ್ತಾನೆ ಅಂದ್ರೂ ಕೂಡ ನೀನು ಅವರ ಬಿಡಬಾರ್ದು. ಹೆಂಗೆ ರೂತಳ ಥರ. ಆಂಟಿ ಒಂದು ಹೇಳಿದಳು ಅಲ್ಲೆಲ್ಲುಯ್ಯ ಅಂತ. ಇವ್ರು ಯಾರು ಹೇಳಿಲ್ಲ, ಅವರು ಬಿಟ್ಟು ಹೋಗ್ಲಿ ಅಂತ ಕಾಯ್ತದ ಸ್ವಲ್ಪ ಜನ. ರೂತಳ ಥರ ಹೇಳ್ಬೇಕು. ಏನಂತ ಹೇಳ್ಬೇಕು? ನೀನು ಎಲ್ಲಿ ಹೋಗ್ತೀಯ ಅಲ್ಲಿಗೆ, ಹಾಂ, ನೀನು ಎಲ್ಲಿರ್ತೀಯ ಅಲ್ಲಿ, ನೀನು ಎಲ್ಲಿ ಸಮಾಧಿ ಮಾಡ್ತಾರೆ ಅಲ್ಲೇ ಸಮಾಧಿ. ನಿನ್ನ ದೇವರೇ ಪ್ರಿಯರೇ, ವಿಚಾರ ಮಾಡಿರಿ. ವಿಚಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಪ್ರಚಾರ ಮಾಡಬೇಡ್ರಿ. ಏನು ಮಾಡಬೇಡ್ರಿ? ನಿನಗೆ ಬೇಕಾದ್ರೆ ವಿಚಾರ ಮಾಡ್ಕ, ಅದನ್ನು ಪ್ರಚಾರ ಮಾಡಬೇಡ ಬೇರೆಯವ್ರಿಗೆ. ಸ್ವಲ್ಪ ಜನ ಎಲ್ಲ ತಿಳ್ಕೊಂಡು, ಅಣ್ಣ ಇವ್ರು ಹಿಂಗಂತಣ, ಅವ್ರು ಹಂಗಂತಣ, ಊರೆಲ್ಲ ಪ್ರಚಾರ ಮಾಡ್ತಾರೆ. ನೀನು ವಿಚಾರ ಮಾಡಿ ನಿನ್ನ ಹೃದಯದಲ್ಲಿ ಇಟ್ಕೋ, ಪ್ರಾರ್ಥನೆ ಮಾಡ್ಕೊ. ನಿನಗಿಷ್ಟ ಆದರೆ ಮದುವೆ ಆಗು, ಇಲ್ಲಾಂದರೆ ಬಿಟ್ಬಿಡು. ಆದರೆ ತಪ್ಪು ಪ್ರಚಾರ ಮಾಡಬೇಡ. ನಾವು ನೋಡೋಕೆ ಹೋಗಿದ್ವಣ್ಣ, ಹಿಂಗೆ ಹೇಳಿದ್ರಣ್ಣ, ನೀನು ಹೇಳ್ತೀಯಣ್ಣ, ಅವ್ರದ್ದು ಜೀವನ ಏನಾಗ್ಬಿಡ್ತಣ, ಹಾಳಾಗ್ಬಿಡ್ತು. ಕೇಳ್ರಿ ಇಲ್ಲಿ ನೆಹೆಮೀಯನ ಹತ್ರ ಭಾಳ ಚೆನ್ನಾಗಿ ಕಲಿಯೋದು. ಇನ್ನೊಂದ್ಸರಿ ಓದೋಣ 12ನೇ ವಚನ. ಹಾಂ, ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನನ್ನ ವಿಷಯವಾಗಿ. ವಿಷಯ ನಮಗೆಲ್ಲ ಬೇರೆಯವ್ರದ್ದು ವಿಷಯ ಬೇಕು, ನಮ್ಮದು ಹೆಂಗನ ಆಗಲಿ, ನಮ್ಮದು ನಾವು ನೋಡ್ಕೋಬೇಕು ಫಸ್ಟ್. ಯೇಸು ಸ್ವಾಮಿ ಏನು ಹೇಳ್ದ ಅವ್ರಿಗೆ, ಫರಿಸಾಯರಿಗೆ, ಸುಣ್ಣ ಬಳೆದ ಸಮಾಧಿ ಅಂತ ಇದ್ದೀರಿ ನೀವು, ಮೇಲೆಲ್ಲ ಬೆಳ್ಳಗೈತೆ, ಒಳಗೆಲ್ಲ ಏನೈತೆ. ಹಾಂ, ಆದರೆ ನೀವು ಜನರ ಮೇಲೆ ಭಾರ ಹೊರಿಸ್ತಾ ಇದ್ದೀರಿ. ಆದರೆ ನೀವು ಜನರಿಗೆ ಅದು ಮಾಡ್ರಿ ಇದು ಮಾಡಿ ಅಂತ ಹೇಳ್ತಿರಾಗಲಿ, ನೀವು ಸಣ್ಣ ಕೆಲಸ ಕೂಡ ಮಾಡ್ತಿಲ್ಲ. ಪ್ರೇರೆ, ನಮ್ಮನ್ನು ನಾವು ವಿಚಾರಿಸ್ಕೊಳ್ಳೋಣ. ದೇವ್ರ ವಾಕ್ಯ ಹೇಳುತ್ತೆ 1ನೇ ಕೊರಿಂಥಿಯಲ್ಲಿ, ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ. ಮುಂದೆ ಹೋಗೋಣ. ನನ್ನ ವಿಷಯವಾಗಿ ಆ ಕಾಲ ಜ್ಞಾನ ವಚನವನ್ನು ಉಚ್ಚರಿಸುವುದಕ್ಕೆ ಇವಾಗ ಸ್ವಲ್ಪ ಜನ ಹೇಳ್ತಾರೆ ಐ ಪ್ರನೌನ್ಸ್ ಅಂತಾರೆ. ದೇವರಲ್ಲ ಅದು, ಉಚ್ಚರಿಸ್ತಾರೆ ಸ್ವಲ್ಪ ಜನ. ಉಷಾ ಐ ಪ್ರನೌನ್ಸ್ ಓವರ್ ಯು ವಿಲ್ ಬಿಕಮ್ ಪ್ರೈಮ್ ಮಿನಿಸ್ಟರ್. ಆಗ್ತಾಳ ಪ್ರೈಮ್ ಮಿನಿಸ್ಟರ್? ಸುಮ್ಮನೆ ಏನು ಉಚ್ಚರಿಸ್ತಾ ಇದ್ದಾರೆ ದೇವರು. ನಾವು 1ನೇ ಪೂರ್ವಕಾಲದಲ್ಲಿ ನೋಡಿದರೆ ಜನರ ಮೇಲೆ ಆಶೀರ್ವಾದವನ್ನು ಉಚ್ಚರಿಸುವುದಕ್ಕೆ ದೇವರು ಯಾಜಕರನ್ನ ನೇಮಿಸಿದ. ಇವತ್ತಿನ ಜನ ಆಶೀರ್ವಾದ ಬಿಟ್ಬಿಡ್ರಿ, ಶಾಪ ಉಚ್ಚರಿಸ್ತಾರೆ. ನೀವು ಇಲ್ಲಗೈಪೋತಾವ್, ನೀವು ಪೈನಿಗೆ ರಾವ್. ಹಾಂ, ಇಲ್ಲ. ಆ ಕಾಲಜ್ಞಾನ ನೆಹೆಮೀಯನ ಮೇಲೆ ಉಚ್ಚರಿಸಿದ್ದಕ್ಕೆ ಇವನನ್ನು ಪ್ರೇರಿಸಿದವನು ದೇವರಲ್ಲ. ಬೇರೆ ಪ್ರತಿ ಪ್ರವಾದನೆ ಕೇಳ್ರಿ, ಚೆನ್ನಾಗಿ ಕೇಳ್ರಿ, ದೇವರಿಂದ ಪ್ರೇರೇಪಿಸಲ್ಪಟ್ಟು ಬರ್ಬೇಕ್ರಿ. ಇವತ್ತು ಪ್ರವಾದನೆಗಳು ದೇವರಿಂದ ಪ್ರೇರೇಪಿಸಲ್ಪಟ್ಟಲ್ಲ, ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟಲ್ಲ. ಜನ ನೋಡ್ತಾರೆ, ಹುಡುಗಿ ವೈಟ್ ಸೀರೆ ಹಾಕಿ ನೀವು ಪರಿಶುದ್ಧಂగా జీవించాలి ಅಂದ್ಬಿಡ್ತಾರೆ. ಯಾರನ್ನ ಬಂಗಾರ ಹಾಕೊಂಡಿದ್ರೆ ನೀಗೆ ಡಬ್ಬು ಮೀದ ಚಾಲ ಆಶೆ ಒಂದು ಅಂತ ಹೇಳ್ಬಿಡ್ತಾರೆ. ಹಾಂ, ಹೊರಗಿನ ತೋರಿಕೆಯನ್ನು ನೋಡಿ ಇವತ್ತು ಪ್ರವಾದನೆ ಹೇಳ್ತಾರೆ. ಹೇಳ್ರಿ, ಸ್ವಲ್ಪ ಜನ ಏನನ್ನ ಟಿ ಶರ್ಟ್ ಹಾಕಿ ಬಂದುಬಿಟ್ರೆ ಹುಡುಗಿಯರು, ನೀಕಿ ಲೋಕ ಆಶು ಲೆಕ್ಕ ఉన్నాయి, ಲೋಕಂ నుంచి విడిపో. ಪಾಪ ಅಮ್ಮ ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತಿರ್ತಾಳೆ. ಹಾಂ, ಇನ್ನೊಬ್ಬ ಚೆನ್ನಾಗಿ ಸೀರೆ ಗೀರೆ ಹಾಕಿ ಕಟ್ಕೊಂಡ್ಬಂದಿರ್ತಾಳೆ, ಇಲ್ಲಿ ಚೆನ್ನಾಗಿರ್ತಾಳೆ, ಇಲ್ಲಿ ಬಿಟ್ಟಿದ್ಗಳು ಸಿನಿಮಾಗೆ ಹೋಗ್ತಿರ್ತಾಳೆ ಅಮ್ಮ.
ಅಮ್ಮ, ನಾವು ಹೊರಗಡೆ ತೋರಿಕೆಯನ್ನು ನೋಡಿ ಪ್ರವಾದನೆಗಳನ್ನು ನಂಬಾರ್ದು. ದೇವರು ಮನುಷ್ಯರಂತೆ ಒಳಗಿನ ತೋರಿಕೆಯನ್ನು ನೋಡುವವನಲ್ಲ, ದೇವರು ನಮ್ಮ ಅಂತರಿಂದ್ರಿಯವನ್ನು ನೋಡುವ ಆತನು. ಹಲ್ಲೆಲೂಯಾ. ಸಮುವೇಲನನ್ನು ದೇವರು ದಾವೀದನನ್ನು ಅಭಿಷೇಕಿಸಲಿಕ್ಕೆ ಕಳಿಸಿದಾಗ ದೇವರು ಏನು ಹೇಳಿದ ಗೊತ್ತಾ? ಸಮುವೇಲನಿಗೆ, ಸಮುವೇಲನೇ, ನಾನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡೋದಿಲ್ಲ. ಫಸ್ಟ್ ಅಣ್ಣ ಬಂದ, ಎತ್ತರವಾಗಿ ಸುಂದರವಾಗಿದ್ದ. ಸಮುವೇಲ ಅನ್ಕೊಂಡದೆ ಇವನೇ 100%. ಎಲ್ಲರನ್ನ ದೇವ್ರು ರಿಜೆಕ್ಟ್ ಮಾಡ್ದ. ಲಾಸ್ಟ್ ಒಬ್ಬ ಇದ್ದ, ಕುಳ್ಳ ಬಂದ. ದಾವೀದ ಸಮುವೇಲ ಇವನ್ನೆಲ್ಲಪ್ಪ ದೇವ್ರು ಸೆಲೆಕ್ಟ್ ಮಾಡ್ತಾನೆ, ಕುರಿಕಾಯಿ ಅವನು. ದೇವ್ರು ಹೇಳ್ದ, ಇವನ ಮೇಲೆ ಎಣ್ಣೆ ಹಾಕು. ಸಮುವೇಲನು ಕೂಡ ಪ್ರವಾದಿರಿ, ಹೊರಗಿನ ಸ್ವಭಾವವನ್ನು ನೋಡ್ದ, ಆದರೆ ದೇವರು ಹೃದಯವನ್ನು ನೋಡ್ದ. ಈ ಮಾತುಗಳು, ಈ ಉಚ್ಚಾರಣೆ ದೇವರಿಂದ ಬಂದಿದೆಯಾ ನಿನಗೆ ತಿಳ್ಕೊಬೇಕು. ನೀನು ಯಾವಾಗ ಗೊತ್ತಾಗ್ತದೆ ಗೊತ್ತಾ? ನನ್ನ ಕುರಿ ನನ್ನ ಹೇಳ್ರಿ ಒಂದು ವೇಳೆ ದೇವರಿಗೆ ನಿನಗೆ ಕನೆಕ್ಷನ್ ಇತ್ತಂದರೆ ನಿನಗೆ ಗೊತ್ತಾಗ್ತಿದ್ದು ದೇವ್ರು ಮಾತಾಡಿದ್ದ, ದುರಾತ್ಮ ಮಾತಾಡಿದ್ದ. ಇಲ್ಲ ಅಂದರೆ ದೆವ್ವ ಮಾತಾಡಿದ್ರೆ ದೇವ್ರು ಮಾತಾಡ್ತಾರೆ ಇರ್ತದೆ ನಿನಗೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ದ ಪೇತ್ರನಿಗೆ, ಪೇತ್ರನೇ, ದುರಾತ್ಮವೇ, ಸೈತಾನನೇ, ನನ್ನಿಂದ ಏನು ಮಾಡು. ಯೇಸುಸ್ವಾಮಿ ತಂದೆ ಸ್ವರ ಕೂಡ ಕೇಳ್ದ, ಸೈತಾನ ಸ್ವರ ಕೂಡ ಕೇಳ್ದಾರೆ. ಬೇರೆ ನಮಗೆ ಅದಕ್ಕೆ ವಿವೇಚಿಸುವ ವರ ಭಾಳ ಪ್ರಾಮುಖ್ಯ. ಗಿಫ್ಟ್ ಆಫ್ ಡಿಸರ್ನಿಂಗ್ ಸ್ಪಿರಿಟ್. ವಿವೇಚಿಸಿದ. ಮುಂದೆ ಓದೋಣ. ಇವನನ್ನು ಪ್ರೇರೇಪಿಸಿದವನು ದೇವರಲ್ಲ, ಟೋಬಿಯನು ಸನ್ಬಲ್ಲಟನು ಇವನಿಗೆ ಲಂಚ ಕೊಟ್ಟು ಹಾಗೆ ಹೇಳಿಸಿದರು ಎಂದು ನನಗೆ ಗೊತ್ತಾಯಿತು. ತಿಳ್ಕೊಬೇಕ್ರಿ ನಾವು. ಸ್ವಲ್ಪ ಜನ ಎಂದಕ್ಲೇ వాళ్ళ గురించి అప్ప వాళ్ళ గురించి ನೀವು తెలుసుకోవాలి, కొంచెం ತಿಳ್ಕೊಬೇಕ್ರಿ. ತಿಳ್ಕೊಂಡಿಲ್ಲ ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ತಿಳ್ಕೊಳ್ಳಾರ್ದಂಗೆ ಮಾಡ್ಕೊಂಡಿವಿ ಅನ್ಕ, ಆಮೇಲೆ ಕುಣಿಯಲ್ಲಿ ಬೀಳೋದು ಯಾರು? ನಾವೇ. ಇವನಿಗೆ ಏನು ಮಾಡಿದ್ರಂತೆ? ಶೆಮಾಯನಿಗೆ ಲಂಚ ಕೊಟ್ಟು ಕಳಿಸಿದ್ರಂತೆ. ಯಾರು? ವಿರೋಧಿಗಳು. ಪ್ರಿಯರೇ ಕೇಳ್ರಿ, ಇವತ್ತೆಲ್ಲರ ಮೇಲೆ ದೇವರ ಆತ್ಮ ಇಳಿತಿಲ್ಲ, ಅರ್ಥ ಆಯ್ತಾ? ಅನೇಕರ ಮೇಲೆ ದುರಾತ್ಮ ಐತೆ. ದೆವ್ವಗಳೇ ಪ್ರವಾದನೆ ನುಡಿತಾ ಇದ್ದೀವಿ ಇವತ್ತು. ಅದಕ್ಕೆ ನಾವು ಗ್ರಹಿಸುವವರಾಗಿರಬೇಕು. ನಾವು ಯಾವುದು ಸರಿ ಯಾವುದು ತಪ್ಪು, ಇದು ದೇವರ ಆತ್ಮನ ದುರಾತ್ಮನ ತಿಳ್ಕೊಳ್ಬೇಕು, ನಾವು ವಿವೇಚಿಸಬೇಕು. ಹಲ್ಲೆಲೂಯಾ. ಈ ಥರ ತಿಳ್ಕೊಂಡ, ವಿಚಾರಿಸ್ದ, ಎಲ್ಲ ಮಾಡ್ದ. ಆಮೇಲೆ ನಾನು ಅಂಜಿಕೊಂಡು ಇವನ ಮಾತಿನಂತೆ ನಡೆದು ದೋಷಿಯಾಗಿ ತಮ್ಮ ನಿಂದೆಗೂ ಕೆಟ್ಟ ಹೆಸರಿಗೂ ಒಳಗಾಗಲಿ ಎಂದು ಅವರು ಇವನಿಗೆ ಲಂಚ ಕೊಟ್ಟಿದ್ದರು. ಏನಂತೆ? ಇವೊಂದು ಕ್ಯಾರೆಕ್ಟರ್ ಕೆಡ್ಸಕ್ಕೆ. ಆಮೇಲೆ ಈತನ ಕ್ಯಾರೆಕ್ಟರ್ ಏನು ಮಾಡಬೇಕು? ನಡತೆನೆ ಕೆಡ್ಸಕ್ಕೆ ಮಾಡಿದ್ರಂತ. ಇದನ್ನು ಯಾರು ತಿಳ್ಕೊಂಡ್ರು? ನೆಹೆಮ್ಯ ತಿಳ್ಕೊಂಡ. ಮುಂಚೆ ಹೋಗೋಣ ಬೇಗ. ನನ್ನ ದೇವರೇ ಕಾಮ ಆಯ್ತಲ್ಲಿ. ಟೋಬಿಯ ಸನ್ಬಲ್ಲಟರು ಮಾಡಿದ ಈ ದುಷ್ಕೃತ್ಯಗಳು ನಿನ್ನ ನೆನಪಿನಲ್ಲಿರಲಿ. ನನ್ನನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದ ಪ್ರವಾದಿನಿಯಾದ ನೋವಾದ್ಯ ಮುಂತಾದ ಪ್ರವಾದಿಗಳನ್ನು ಮರೆಯಬೇಡ. ಯಾರ ಕೈಯಲ್ಲಿ ಒಪ್ಪಿಸ್ಕೊಟ್ಟಾರಿ ಹೇಳ್ರಿ ಪ್ರಿಯರೇ? ನಾವು ಮುಯಿಗೆ ಮುಯಿ ತೀರಿಸದೆ ಮುಯಿ ತೀರಿಸುವ ಕೆಲಸವನ್ನು ಯಾರಿಗೆ ಕೊಡ್ಬೇಕ್ರಿ? ಹೇಳ್ರಿ ಎಲ್ಲರೂ ಬಾಯ್ ತೆರೆದು ಹೇಳ್ರಿ. ಅವ್ರು ಮಾಡ್ಯಾರ, ನಾನು ಮಾಡ್ತೀನಿ. ಇಲ್ಲಿ ನೆಹೆಮ್ಯ ಹೇಳ್ದ, ಅವರು ಲಂಚ ಕೊಟ್ಟು ಸುಳ್ಳು ಹೇಳ್ಸಾರ ನನ್ನ ಬಗ್ಗೆ, ನಾನು ಸುಳ್ಳು ಪ್ರಚಾರ ಮಾಡ್ತೀನಿ. ಆತೇನು ಮಾಡ್ದ? ದೇವರಿಗೆ ಮೊರೆಟ್ಟ. ದೇವರೇ, ಇವರೆಲ್ಲರ ನೀನು ಜ್ಞಾಪಕ ಮಾಡ್ಕ, ಇವರೆಲ್ಲರಿಗೆ ನೀನೇನು ಮಾಡಪ್ಪ, ಲೆಕ್ಕ ಕೊಡಪ್ಪ ದೇವರೇ. ಆ ವಿರೋಧಿಗಳನ್ನು ಏನು ಮಾಡ್ದ? ದೇವರ ಕೈಯಲ್ಲಿ ಕೊಟ್ಟರು. ಯೇಸುಸ್ವಾಮಿ ಆ ಕಲ್ವಾರಿ ಶಿಲ್ಬೆ ಮೇಲೆ ಇದ್ದಾಗ, ತಂದೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಇವ್ರನ್ನ ಏನು ಮಾಡಪ್ಪ, ಇವರು ಕೂಡ ಶಿಕ್ಷಿಸಪ್ಪ ಅಂದ. ಪ್ರೇರೆ ಯೇಸುಸ್ವಾಮಿ ಒಂದು ಮಾತು ಹೇಳಿದರೆ ಅವರೆಲ್ಲ ನಾಶವಾಗಿಬಿಡೋರಲ್ಲಿ, ಅರ್ಥ ಆಯ್ತು ರೀ? ಆದರೆ ಯೇಸುಸ್ವಾಮಿ ಆ ವೇದನೆಯಲ್ಲಿದ್ದರೂ ಕೂಡ, ಆ ಮೊಳೆಗಳಲ್ಲಿ ನೇತಾಡ್ತಿದ್ರು ಕೂಡ, ದೇವರೇ ಇವ್ರೇನು ಮಾಡ್ತಾ ಇದ್ದಾರೆ, ಇವ್ರು ಗೊತ್ತಿಲ್ಲಪ್ಪ, ಇವ್ರನ್ನೇನು ಮಾಡು, ಕ್ಷಮಿಸು. ಆ ಶತ್ರುಗಳನ್ನು ಕೂಡ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಟ್ಟಾರೆ ಯೇಸುಸ್ವಾಮಿ. ನೆಹೆಮ್ಯನು ಕೂಡ ಯಾರ ಕೈಯಲ್ಲಿ ಒಪ್ಪಿಸ್ಕೊಟ್ಟ? ನಾವೇನು ಮಾಡೋಣ? ನಮ್ಮ ಶತ್ರುಗಳನ್ನು, ನಮ್ಮ ವಿರೋಧಿಗಳನ್ನು ಯಾರ ಕೈಯಲ್ಲಿ ಒಪ್ಪಿಸ್ಕೊಳ್ಳೋಣ? ದೇವ್ರು ಹೇಳ್ತಾನೆ, ಮುಯಿ ತೀರಿಸೋದು ನಿಮ್ದಲ್ಲ ಕೆಲಸ, ನಾನು ಮುಯಿ ತೀರಿಸ್ತೇನೆ. ನಿಮ್ಮ ವಿರೋಧಿಗಳ ಮುಂದೆ ನಾನು ನಿಮಗೇನು ಸಿದ್ಧಪಡಿಸ್ತೇನೆ? ಔತಣವನ್ನು ಸಿದ್ಧಪಡಿಸ್ತೇನೆ. ಮುಂದೆ ನಾವು ಓದೋಣ. ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಈ ಸುದ್ದಿಯು ನಮ್ಮ ವಿರೋಧಿಗಳಾದ ಸುತ್ತಣ ಎಲ್ಲ ಜನಾಂಗಗಳವರಿಗೆ ಮುಟ್ಟಿದಾಗ ಅವರು ಭಯವುಳ್ಳವರಾಗಿ ಸೊಕ್ಕನ್ನು ಬಿಟ್ಟು ಬಹಳ ಮನಗುಂದಿದವರಾದರು. ಭಾಳ ಇಂಪಾರ್ಟೆಂಟ್.
ವೆನ್ ಯು ಅಲೋ ಗಾಡ್ ಟು ವರ್ಕ್, ಯುವರ್ ಎನಿಮಿ ವಿಲ್ ಪ್ಯಾನಿಕ್. ನೀನು ಯಾವಾಗ ದೇವರು ಕಾರ್ಯ ಮಾಡಲಿಕ್ಕೆ ಅನುಮತಿಸ್ತೀಯೋ ನಿನ್ನ ವಿರೋಧಿಗಳು ಭಯ ಬೀಳುವಂತೆ ಮಾಡ್ತಾನೆ ದೇವರು. ಹೇಳ್ರಿ ಹೇಳ್ರಿ, ನೀನು ಯಾರಿಗೆ ಅನುಮತಿಸಬೇಕು ಕಾರ್ಯ ಮಾಡಲಿಕ್ಕೆ? ದೇವರಿಗೆ ಅನುಮತಿಸು. ದೇವರು ನಿನ್ನ ಜೀವಿತದಲ್ಲಿ ಮಾಡುವ ಕಾರ್ಯವನ್ನು ನೋಡಿ ನಿನ್ನ ವಿರೋಧಿಗಳು ಭಯ ಬೀಳ್ತಾರೆ. ಅದು ಮಾತ್ರ ಅಲ್ಲ, ಅವ್ರು ಕುಗ್ಗಿ ಹೋಗ್ಬಿಡ್ತಾರಂತ್ರಿ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅವರು. ಇವತ್ತು ಏನಾಗ್ತೈತೆ ನಮ್ಮ ಪ್ರಾಬ್ಲಮ್, ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀವಿ. ಕಾರಣ ಏನು? ನಾವು ದೇವ್ರ ಕೈಯಲ್ಲಿ ಕೊಡ್ತಾ ಇಲ್ರಿ. ಇಲ್ಲಿ ನೆಹೆಮ್ಯ ಎಲ್ಲವನ್ನ ಯಾರ ಕೈಯಲ್ಲಿ ಕೊಟ್ಟ? ದೇವ್ರ ಕೈಯಲ್ಲಿ ಕೊಟ್ಟ. ಅವನ ವಿರೋಧಿಗಳು ಏನಾಗ್ಬಿಟ್ರು? ಭಯಗ್ರಸ್ತನಾಗ್ಬಿಟ್ರು, ಕುಂದಿ ಹೋಗ್ಬಿಟ್ರಂತೆ. ಆಮೇಲೆ ನೋಡ್ರಿ ದೇವರ ವಾಕ್ಯ ಹೇಳ್ತದೆ ಕೊನೆ ಭಾಗ, ಈ ಕಾರ್ಯವು ನಮ್ಮ ದೇವರಿಂದಲೇ ಪೂರೈಸಿತು ಎಂದು ಅವರಿಗೆ ಮಂದಟ್ಟಾಯಿತು. ಲೆಟ್ ಪೀಪಲ್ ನೋ ಗಾಡ್ ಈಸ್ ಅಟ್ ವರ್ಕ್. ಜನರು ತಿಳ್ಕೊಬೇಕು, ನಮ್ಮ ಜೀವಿತ ನೋಡಿದ್ರೆ ಅವನು ಮುಟ್ಬಾರ್ದಪ್ಪ, ಇದು ದೇವ್ರು ಮಾಡ್ತಾ ಇದ್ದಾರೆ, ಮನುಷ್ಯರಲ್ಲ ಅಂತ ಹೇಳ್ಬೇಕ್ರಿ. ಹೇಳ್ರಿ, ಯಾಕೆ ಈ ನೆಹೆಮ್ಯನಿಗೆ ಆ ಪೌಳಿ ಗೋಡೆಯನ್ನು ಕಟ್ಟುವ ಆಲೋಚನೆ ಹುಟ್ಟಿಸಿದ ಯಾರು? ದೇವ್ರಿ. ನೆಹೆಮ್ಯ ಹೋಗಿ ಪಾಂಪ್ಲೆಂಟ್ ಅಂಟಿಸಿಲ್ಲ, ಫ್ಲೈಯರ್ಸ್ ಕೊಳ್ಳಿಲ್ಲ, ನಾನು ಮಾಡೀನಿ. ಅಲ್ಲಿರೋರಿಗೆ ಗೊತ್ತಾಯ್ತಂತೆ. ಏನಂತ ಆಯ್ತಂತೆ? ಈ ಕಾರ್ಯ ದೇವರಿಂದಲೇ. ನಿನ್ನ ಜೀವಿತದಲ್ಲಿ ಏನಾದರೂ ಶುಭ ಕಾರ್ಯ ನಡೆದ್ರೆ ಜನ ಹೇಳ್ಬೇಕು, ಇದು ದೇವರಿಂದ ಆಗೈತಪ್ಪ. ಇವರು ಚರ್ಚ್ ಕಟ್ತಾ ಇದ್ದಾರೆ, ಇದು ದೇವರಿಂದ ಆಗೈತೆ. ಇವ್ರು ಮನೆ ಕಟ್ತಾ ಇದ್ದಾರೆ, ದೇವರಿಂದ ಆಗ್ತೈತೆ. ಇವ್ರ ಕುಟುಂಬ ಕಟ್ಟಲ್ಪಡ್ತೈತೆ, ಯಾರಿಂದ? ದೇವರಿಂದ. ಯಾರು ತಿಳ್ಕೊಬೇಕಂತೆ? ಜನರು, ನಿನ್ನ ವಿರೋಧಿಗಳು ತಿಳ್ಕೊಬೇಕು. ಲೆಟ್ ಯುವರ್ ಎನಿಮಿ ನೋ ದಟ್ ಗಾಡ್ ಈಸ್ ಅಟ್ ವರ್ಕ್. ನಿನ್ನ ವಿರೋಧಿಗಳಿಗೆ ಗೊತ್ತಾಗಲಿ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ನಾವು ಪ್ರಚಾರ ಮಾಡೋದು ಬೇಡ್ರಿ, ಅವ್ರಿಗೆ ಗೊತ್ತಾಗಬೇಕು ದೇವ್ರ ಕಾರ್ಯ ಮಾಡ್ತಾನಂತೇಳಿ. ಯಾಕೆಂದರೆ ದೇವರು ಮಾಡುವ ಕಾರ್ಯಗಳು ನಮ್ಮ ಆಲೋಚನೆಗೆ ಮೀರಿದ್ರಿ, ನಮ್ಮ ಆಲೋಚನೆಗಿಂತ ಉನ್ನತವಾದದ್ರಿ. ಅದಕ್ಕೆ ಯೆಶಾಯ ಪ್ರವಾದಿ ಹೇಳ್ತಾನೆ, ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಪ್ರೇರೆ, ಒಂದು ಸಾರಿ ಆತನ ಬಾಗಿಲು ಮುಚ್ಚಿದರೆ ಯಾರು ತೆಗಿಯೋಕ್ಕಾಗಲ್ಲಂತೆ, ಆತನ ತೆಗೆದ್ರೆ ಯಾರು ಮುಚ್ಚಕ್ಕಾಗೋದಿಲ್ಲ. ನಿನ್ನ ವಿರೋಧಿ ಒಂದು ಬಾಗಿಲಿಂದ ಬಂದರೂ ಅವನು 7 ಬಾಗಿಲಿಂದ ಓಡಿ ಹೋಗುವಂತೆ ದೇವರು ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಅನುಮತಿ ಕೊಡು. ಅಲೌ ಗಾಡ್ ಟು ವರ್ಕ್. ಅವಾಗ ನಿನ್ನ ವಿರೋಧಿಗಳಿಗೆ ಗೊತ್ತಾಗ್ತದೆ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ಅಲ್ಲಿರುವಂಥ ಜನರು ತಿಳ್ಕೊಂಡ್ರಂತೆ ಈ ಕಾರ್ಯವು ನಮ್ಮ ದೇವರಿಂದಲೇ ಪೂರೈಸಿತೆಂದು ಅವರಿಗೆ ಮಂದಟ್ಟಾಯಿತು. ಪ್ರೇರೆ, ನಮ್ಮ ಜೀವಿತದಲ್ಲಿ ಏನೇ ನಡೆದ್ರು ಜನ ಹೇಳಬೇಕು, ಇದು ದೇವರಿಂದ ನಡೆದೈತೆ, ದೇವರು ಇವ್ರ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಆಮೇನ್. ಯೇಸು ಸ್ವಾಮಿ ನಾವು ಜೀವಿತಕ್ಕೆ ಬಂದರೆ ಪ್ರಿಯರೇ, ಆ 30 ರೂಪಾಯಿಗೆ ಇಸ್ಕರಿಯೋತ ಯೂದ ಯೇಸು ಸ್ವಾಮಿನ ಮಾರಿಬಿಟ್ಟ. 30 ರೂಪಾಯಿ. ಇವಾಗ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಏನು ಮಾಡ್ತಾನೆ? ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಎದ್ರ ಮೇಲೆ ಬರ್ತಾ ಇದ್ದಾನೆ? ಕತ್ತೆ ಮೇಲೆ. ಅದು ಯೇಸು ಸ್ವಾಮಿಯ ಕುರಿತಾಗಿ ಹೇಳಲ್ಪಟ್ಟ ಪ್ರವಾದನೆ. ಆತನು ಕತ್ತೆ ಮರಿಯ ಮೇಲೆ ಆತನು ಬರ್ತಾನೆ ಎಂಬುದಾಗಿ ಏನಾಯಿತು? ಪ್ರವಾದನೆ. ನೋಡ್ರಿ, ಓದ್ರಿ ಆ ವಾಕ್ಯ ಭಾಗ. ಜಕರ್ಯ 11ನೇ ಅಧ್ಯಾಯ 12-13 ವಚನ. ಇನ್ನು 10 ನಿಮಿಷ ನಾವು ವಾಕ್ಯ ಕೇಳಿ ಮುಗಿಸೋಣ. ಜಕರ್ಯ 11ನೇ ಅಧ್ಯಾಯ 12-13 ವಚನ. ಅನಂತರ ನಾನು ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ. ಜಕರ್ಯ 11:12. 11ನೇ ಅಧ್ಯಾಯ 12-13 ವಚನ. ಓದ್ರಿ ಇನ್ನೊಂದ್ಸರಿ. ಅನಂತರ ನಾನು ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ, ಇಲ್ಲವಾದರೆ ಬಿಡಿರಿ ಅನ್ನಲು ಅವರು 30 ತೊಲ ಬೆಳ್ಳಿಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು. ಅವರು ಇವನ ಯೋಗ್ಯತೆ ಇಷ್ಟೇ ಎಂದುಕೊಂಡು ನನಗೆ ಕೊಟ್ಟ ಆ ಭಾರಿ ಸಂಬಳವನ್ನು ಯೆಹೋವನು ನೋಡಿ ಅದನ್ನು ಇಸ್ಕರಿಯೂತ ಮಾಡಿದ ಕಾರ್ಯ ಆಯ್ತಲ್ರಿ, ಅದಕ್ಕೆ ಪ್ರವಾದನೆ. ಆ ಪ್ರವಾದನೆ ನೆರವೇರಿಸೋದಕ್ಕೋಸ್ಕರ ಇಸ್ಕರಿಯೂತ ಯೂದ ಯೇಸು ಸ್ವಾಮಿನ 30 ನಾಣ್ಯಗಳಿಗೆ ಏನು ಮಾಡಿಬಿಟ್ರಿ? ಮಾರಿಬಿಟ್ಟ. ಅದಾದಮೇಲೆ ಯೇಸು ಸ್ವಾಮಿ ಕತ್ತೆ ಮೇಲೆ ನಡ್ಕೊಂಡು ಬರೋದು ಕೂಡ ಆ ಪ್ರವಾದನೆ, ಹೇಳಲ್ಪಟ್ಟ ಪ್ರವಾದನೆ ನೆರವೇರುತ್ತೆ. ನಾವು ಯೋಹಾನ್ ಬರೆದ ಸುವಾರ್ತೆಗೆ ಬಂದರೆ ಅಲ್ಲಿ 11ನೇ ಅಧ್ಯಾಯಕ್ಕೆ ನಾವು ಬಂದರೆ ಅಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾನೆ? ಕತ್ತೆ ಮೇಲೆ ಆತನ ಏನು ಮಾಡ್ತಾನೆ? ನಡೆದುಕೊಂಡು ಬರ್ತಾನೆ. ಓದೋಣ.
ಕರೆಕ್ಟಾ? ಇಲ್ಲ ಹಾಂ, 12ನೇ ಅಧ್ಯಾಯ, ಕ್ಷಮಿಸಿ. ಹೌದಣ್ಣ? ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. 12 ಯೋಹಾನ 12. ಹೌದು. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚಿಯೋನ್ ನಗರಿಯೇ, ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆಂಬ ಶಾಸ್ತ್ರದ ಮಾತು ನೆರವೇರಿತು. ಪ್ರವಾದನೆ. ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದಿದೆ ಎಂದು ಆತನಿಗೆ ನಾವು ಅದನ್ನೆಲ್ಲ ಮಾಡಿದೆವೆಂದು ಅವರ ನೆನಪಿಗೆ ಬಂತು. ಇದಲ್ಲದೆ ಆತನು ಲಾಜರ್ನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು. ಆತನು ಈ ಸೂಚಕ ಕಾರ್ಯವನ್ನು ಮಾಡಿದನೆಂದು ಕೇಳಿದ ಕಾರಣದಿಂದಲೂ ಜನರು ಆತನನ್ನು ಎದುರುಗೊಳ್ಳೋದಕ್ಕೆ ಹೋಗಿದ್ದರು. ಹೀಗಿರಲಾಗಿ ಫರಿಸಾಯರು, ನಿಮ್ಮ ಯತ್ನವೇನೂ ಸಾಗಲಿಲ್ಲ ನೋಡಿರಿ. ನಮ್ಮ ಯತ್ನವೇನೂ ಸಾಗಲಿಲ್ಲ ನೋಡಿರಿ. ನಿಮ್ಮ ಯತ್ನವೇನೂ ಸಾಗಲಿಲ್ಲ. ನಮ್ಮ ಯತ್ನ ನಿಮ್ಮಂತಿದೆ, ನೀ ಅಂತಿದೆ. 19ನೇ ವಚನ, ನಮ್ಮ ಯತ್ನವೇನು ಸಾಗಲಿಲ್ಲ ನೋಡಿರಿ. ಲೋಕವೆಲ್ಲ ಆತನ ಹಿಂದೆ ಹೋಯ್ತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ನೋ ಒನ್ ಕ್ಯಾನ್ ಸ್ಟಾಪ್ ಜೀಸಸ್. ಯಾರು ಯೇಸುವನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಯಾರು ಮಾತಾಡಿದ್ರು ಈ ಮಾತನ್ನ? ಯೇಸುವಿಗೆ ವಿರೋಧ ಮಾಡಿದ ಫರಿಸಾಯರು ಮಾತಾಡಿದರು. ಏನಂತ ಹೇಳಿದರು? ನೋಡ್ರಪ್ಪ, ನಮ್ಮ ಕೈಯಿಂದ ಏನಾಗಲಿಲ್ಲ. ಲೋಕ ಎಲ್ಲ ಯಾರಿಂದ ಹೋಗ್ತೈತೆ? ಯೇಸು ಸ್ವಾಮಿಯ ಕುರಿತು ಆತನನ್ನು ಎದುರಿಸಿದ ವಿರೋಧಿಗಳೇ ಫರಿಸಾಯರು ಏನು ಹೇಳಿದರು? ಸಾಕ್ಷಿ ಹೇಳಿದರು. ಅಲ್ಲಿದ್ದಂಥ ಯಹೂದ್ಯರಲ್ಲಿ ಏನು ಮಾಡಿದ್ರಂತೆ? ತಮ್ಮ ಬಟ್ಟೆಗಳನ್ನು ಬಿಚ್ಚಿ ಯೇಸು ಸ್ವಾಮಿ ಬರ್ತಿದ್ದ ಆ ಕತ್ತೆ ಮರಿ ಮುಂದೆ ಹಾಕಿದ್ರಂತೆ. ಆ ಬಟ್ಟೆಗಳನ್ನು ಬಿಚ್ಚಿ ಹಾಕೋದು ಏನು ಸೂಚಿಸ್ತಾ ಇದೆ ಅಂದರೆ, ಅವರು ಯೇಸುವನ್ನು ತಮ್ಮ ಅರಸನನ್ನಾಗಿ ಅಂಗೀಕರಿಸಿ ಕೊಂಡಿದ್ದಾರೆ ಎಂಬುದಾಗಿ ಸೂಚಿಸ್ತದೆ. ಪ್ರಿಯರೇ, ಅವ್ರು ಹೇಳ್ತಾರೆ, ಕರ್ತನ ಹೆಸರಿನಲ್ಲಿ ಬರುವವನಿಗೇನಾಗಲಿ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಏನಾಗಲಿ ಆಶೀರ್ವಾದ ಅಂತ ಹೇಳಿದ್ರಿ. ಯೇಸು ಸ್ವಾಮಿ ಎಲ್ಲಿ ಹೇಳಿಲ್ಲ ರೀ ನಾನು ಅರಸ ಅಂತ. ಇದೊಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ, ಕೇಳಿರಿ. ಇವಾಗ ಯೇಸು ಸ್ವಾಮಿಯನ್ನು ಅವರು ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಾಯಿದ್ರು ಯೆರೂಸಲೇಮಿನ ಆಲಯದ ಕಡೆಗೆ. ಚೆನ್ನಾಗಿ ಕೇಳ್ರಿ. ಆ ಯೆರೂಸಲೇಮಿನ ಆಲಯದ ಕಡೆಗೆ 2 ದಾರಿ ಐತ್ರಿ. ಒಂದು ದಾರಿಗೆ ನೀನು ಹೋದರೆ ಈ ಹೆರೋದನ ಅರಮನೆ, ಕೇಳ್ರಿ, ಯಾವ ಅರಮನೆ? ಈ ಎಡಗಡೆಗೆ ನೀನು ಓದಿದರೆ ಅಲ್ಲಿ ಯಾಜಕರು ಆ ಯೆರೂಸಲೇಮಿನ ಆಲಯದಲ್ಲಿ ಕುರಿಗಳನ್ನು ಯಜ್ಞವಾಗಿ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸ್ತಾ ಇದ್ದಾರೆ. ಕೇಳ್ರಿ. ಅನ್ಯ ಜನರಾದ ನಾವು ಈ ದಿನ ದೇವರಿಗೆ ಸ್ತೋತ್ರ ಹೇಳ್ಬೇಕ್ರಿ. ಯೇಸು ಸ್ವಾಮಿ ಆತನು ಬಲಗಡೆಗೆ ತಿರುಗಿಕೊಂಡು ಅರಸನಾದ ಹೆರೋದನಿದ್ದ ಆ ಸ್ಥಾನಕ್ಕೆ ಹೋಗಲಿಲ್ಲ. ಒಂದು ವೇಳೆ ಆತನು ಅರಸನ ಸ್ಥಾನಕ್ಕೆ ಹೋಗಿದ್ರೆ ಅನ್ಯ ಜನರಾದ ನಾವು ಈ ದಿನ ರಕ್ಷಿಸಲ್ಪಡ್ತಿದ್ದಲ್ರಿ. ಯಹೂದ್ಯರಿಗೆ ಆತನು ಅರಸನಾಗ್ತಾ ಇದ್ದ. ಆದರೆ ಯೇಸು ಸ್ವಾಮಿ ಆತನು ಬಲಕ್ಕೆ ಹೋಗದೆ ಎಡಗಡೆಗೆ ಹೋಗದಂತೆ, ಎಲ್ಲಿ ಕುರಿಗಳನ್ನು ಯಜ್ಞವಾಗಿ ಸಮರ್ಪಿಸ್ತಾ ಇದ್ರೋ ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಆತನನ್ನು ಕೊರಡೆಗಳಿಂದ ಹೊಡೆದ್ರಂತೆ, ಆತನನ್ನು ಅವಮಾನ ಪಡಿಸಿದ್ರಿ. ಯೇಸು ಸ್ವಾಮಿ ಅರಸನಾಗಲಿಕ್ಕಾಗಿ ಅಲ್ಲ, ನನಗಾಗಿ ನಿನಗಾಗಿ ಯಜ್ಞದ ಕುರಿಮರಿ ಆಗುವುದಕ್ಕಾಗಿ ಆತನಿ ಲೋಕಕ್ಕೆ ಬಂದನು. ಪ್ರಿಯರೇ, ಹೌದು, ಜನ ಆರ್ಭಟಿಸಿದ್ರಿ ನಮ್ಮ ರಾಜ ಅಂತೇಳಿ. ಆದರೆ ಯೇಸು ಸ್ವಾಮಿ ಅನ್ಯ ಜನರಾದ ನಮ್ಮನ್ನು ರಕ್ಷಿಸಲಿಕ್ಕಾಗಿ, ಆಮೇನ್, ಆತನು ಅರಸನು ಯಾಜಕನೂ ಆಗಿದ್ದರಿ. ದೇವರ ವಾಕ್ಯ ಹೇಳ್ತದೆ, ಆತನು ದಾವೀದನ ವಂಶದಿಂದ ಬಂದರಿ. ದಾವೀದನ ಏನಾಗಿದ್ದ? ಅರಸನಾಗಿದ್ದರಿ. ಅದಾದಮೇಲೆ ನಾವು ನೋಡ್ತೇವೆ ಯಾಜಕನಾಗಿದ್ದರಿ. ಆಮೇನ್, ಆತನು ಯಾಜಕನಾಗಿಯೂ ಬಂದನು. ಯೆಹೋಶುವ ಎನ್ನುವಂಥ ಯಾಜಕನಿದ್ದಾನ್ರಿ. ನೀವು ಯೆಶಾಯನ ಗ್ರಂಥದಲ್ಲಿ ಓದಿದರೆ ದೇವರು ಯಾಜಕನಾಗಿ, ಹೆಂಗಂದರೆ ಎಲಿಜಬೆತ್, ಜಕರ್ಯ ಯಾವ ವಂಶದವರು? ಅವರು ಯಾಜಕ ವಂಶದವರು. ಎಲಿಜಬೆತಳು ಮರಿಯಾಳು ಏನಾಗಿದ್ರು ಅಂತ ಗೊತ್ತಾ?
ಸಂಬಂಧಿಕರಾಗಿದ್ದರು. ಏನಾಗಿದ್ದರು? ಅಂದರೆ ಯೇಸು ಸ್ವಾಮಿ ಯಾಜಕನ ವಂಶದಲ್ಲಿ ಬಂದ. ಯೋಸೆಫನ ಯಾರ ವಂಶದವನು? ದಾವೀದನ ಏನಾಗಿದ್ದ ನೋಡ್ರಿ, ಒಂದೇ ಕೊಂಡಿ. ನಾವೊಂದು ಹೇಳ್ತೀವಿ, ಕೈ ಕಟ್ಟಿಗೆ, ಬೇಕಲ್ ಕಟ್ಟಿಗೆ ಅಂತೀವಿ, ಗೊತ್ತಾ? ಒಂದೇ ಕಟ್ಟಿಗೆ ಇರ್ತದೆ, ಅದಕ್ಕೆ 2 ಮೂತಿರ್ತದೆ ರೀ. ಈ ಬೇಲಿ ಕಡೆಗೆ ಹೋಗ್ಬೇಕಾರೆ ಇಟ್ಕೊಂತಿದ್ವಿ, ಹಿಂಗೆ ಹಿಡಿದು ಅದನ್ನು ಕಡಿತಿದ್ವಿ. ಒಂದೇ ರೆಂಬೆ, ನೀವು ಏಷ್ಯಾನ ಗ್ರಂಥದಲ್ಲಿ ನೋಡಿದ್ರೆ ಒಂದೇ ರೆಂಬೆ ಮೊಳಕೆ ಹೊಡೆಯುವುದಂತೆ. ಆಮೇಲೆ ಆತನು ಒಂದೇ ರಕ್ಷಕನಾಗಿ ಬಂದ, ಒಂದು ಅರಸನಾಗಿಯೂ ಯಾಜಕನಾಗಿಯೂ. ಒಂದೇ ಸಿಂಹಾಸನದ ಮೇಲೆ ಕುಂತಾರಿ, ಅರಸನಾಗಿಯೂ ಯಾಜಕನಾಗಿಯೂ. ಆಮೇಲೆ ಅದಕ್ಕೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಆತನು ನಮ್ಮನ್ನು ರಾಜರನ್ನಾಗಿಯೂ ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದೆ. ನಮ್ಮಪ್ಪ ರಾಜ ಆದರೆ ನಾನೇನಾಗ್ತೀನಿ ರೀ? ನಾನು ಕೂಡ ರಾಜ ಆಗ್ತೀನಿ. ನಮ್ಮಪ್ಪ ಯಾಜಕ ಆದರೆ ನಾನೇನಾಗ್ತೀನಿ ರೀ? ಇವಾಗ ನನ್ನ ಪರಲೋಕದ ಏಸಪ್ಪ ಆತನು ಅರಸನೂ ಯಾಜಕನು. ಆತನು ನನ್ನನ್ನು ಕೂಡ ಏನು ಮಾಡಿದ್ದಾನೆ? ಅರಸನನ್ನಾಗಿಯೂ ಯಾಜಕನನ್ನಾಗಿಯೂ ಮಾಡಿದ್ದಾನೆ ರೀ. ಆಮೇಲೆ ಬ್ಯೂಟಿಫುಲ್ ವಚನ. ಇದ್ರ ಬಗ್ಗೆ ನಾನು ಮುಂಬರುವ ದಿನಗಳಲ್ಲಿ ಹೇಳ್ತೇನೆ. ಯೇಸು ಸ್ವಾಮಿ ನಮಗೋಸ್ಕರ ಅರಸನಾಗಿಯೂ ಆ ಸಿಂಹಾಸನ ಮೇಲೆ ಕುಂತಿದ್ದಾನೆ, ನಮಗೋಸ್ಕರ ಯಾಜಕನಾಗಿಯೂ ಆತ ನಮಗೋಸ್ಕರ ಏನು ಮಾಡ್ತಾ ಇದ್ದಾನೆ? ತಂದೆಯ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಪ್ರೇರೆ, ದೇವರಿಗೆ ಸ್ತೋತ್ರ. ಜನ ಆರ್ಭಟಿಸಿದ್ರು, ಆತನ ಮುಂದೆ ಎಲ್ಲ ಮಾಡಿದರು. ಆದರೆ ಆತನು ನನ್ನನ್ನು ನಿನ್ನನ್ನು ಜ್ಞಾಪಕ ಮಾಡಿಕೊಂಡು ಆ ವಧ್ಯ ಸ್ಥಾನಕ್ಕೆ ಹೋಗುವ ಕುರಿಮರಿಯಂತೆ ಮೌನವಾಗಿದ್ದನಂತೆ ರೀ. ರಾಜ ಹಾಕ್ರಂತೇಳಿ ಆತನೇನು ಆಹಾರ ಹಾಕ್ಸ್ಕೊಳ್ಳಿಲ್ಲ, ಸಿಂಹಾಸನದ ಮೇಲೆ ಕೂಡಲಿಲ್ಲ ರೀ. ಆ ಶಿಲುಬೆಗೆ ಆತನು ಏರಿಸಲ್ಪಟ್ಟನು. ಪ್ರೇರೆ, ಆ ಶಿಲುಬೆಗೆ ಆತನು ಏರಿಸಲ್ಪಟ್ಟನು. ಒಬ್ಬ ವ್ಯಕ್ತಿ 2 ಕಳ್ಳರ ಮಧ್ಯದಲ್ಲಿ 3 ಮೇಕುಗಳಿಂದ ಆತನು ಹೊಡೆಯಲ್ಪಟ್ಟು ಆತನ ಬಟ್ಟೆಗಳು 4 ಭಾಗವಾಗಿ ಮಾಡಲ್ಪಟ್ಟಿತ್ತು. ಪ್ರೇರೆ, 5 ಗಾಯಗಳು, ಪಂಚ ಗಾಯಗಳು ಆತನಿಗೆ ಆದವಂತೆ. ಪ್ರೇರೆ, ಆತನು 6 ತಾಸು ಆ ಕಲ್ವಾರಿ ಶಿಲ್ಬೆ ಮೇಲೆ ನೇತಾಡಲ್ಪಟ್ಟನು. 7 ಅದ್ಭುತವಾದ ವಾಗ್ದಾನಗಳನ್ನು, ಪ್ರವಾದಗಳನ್ನು ಆತನು ಪೂರೈಸಿದನು. ಪ್ರಿಯರೇ, ಹೇಳ್ರಿ, ಒಬ್ಬ ವ್ಯಕ್ತಿ 2 ಕಳ್ಳರ ಮಧ್ಯದಲ್ಲಿ 3 ಮೊಳೆಗಳಿಂದ ಹೊಡೆಯಲ್ಪಟ್ಟು 4 ಭಾಗವಾಗಿ ಆತನ ವಸ್ತ್ರವು ವಿಭಾಗವಾಯಿತು. 5 ಗಾಯಗಳು ಆತನಿಗೆ ಮಾಡಲ್ಪಟ್ಟವು. 6 ಗಂಟೆ ಶಿಲುಬೆ ಮೇಲೆ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ನೇತಾಡಲ್ಪಟ್ಟನು. 7 ಮಾತುಗಳನ್ನು ನೆರವೇರಿಸಿದನು, ಮಾತಾಡಿದನು. ಇದು ಗುಡ್ ಫ್ರೈಡೇ ರೀ. ಆಮೇನ್. ಯೇಸುವಿನ ಅದ್ಭುತವಾದ ತ್ಯಾಗ. ಅವ್ರು ಅರಸನಾಗಿ ಕರ್ಕೊಂಡು ಹೋದ್ರಿ, ಆದರೆ ಆತನು ಎದಕ್ಕಾಗಿ ಹೋದ? ಸಾಯ್ಲಿಕ್ಕಾಗಿ ಹೋದ. ಪ್ರಿಯರೇ, ಆಮೇನ್. ಅಲ್ಲಿದ್ದಂಥ ಫರಿಸಾಯರು ಹೇಳಿದ್ರು, ನಮ್ದು ಏನಾಗಲಿಲ್ಲ ನೋಡಪ್ಪ, ಎಲ್ಲರೂ ಆತನಿಂದೇ ಹೋದರು. ನೆಹೆಮೀಯನನ್ನು ಕೂಡ ನೋಡಿ ಅಲ್ಲಿ ಜನ ಏನು ಹೇಳಿದರು? ನೋಡಪ್ಪ, ಈ ಕಾರ್ಯ ದೇವರೇ ಮಾಡ್ದ, ನಮ್ದು ಏನಾಗಲಿಲ್ಲ, ಲಂಚ ಕೊಟ್ಟಿವಿ, ಪ್ರವಾದನೆಗಳು ಕಳಿಸಿದ್ವಿ, ಏನಾಗಲಿಲ್ಲ. ನೆಹೆಮೀಯ ತನ್ನ ದೇವರಿಗೆ ಏನು ಮಾಡ್ದ? ಮೊರೆ ಇಟ್ಟ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ನಾವಲ್ಲ ಕರ್ತನೆ, ನೀನಪ್ಪ. ನೀನು ಮಾತಾಡಿದರೆ ನಾವು ಬದುಕುತ್ತೇವಪ್ಪ. ನಿನ್ನ ವಾಕ್ಯವನ್ನು ಕೇಳಲು ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಎಲ್ಲರೂ ಜೋರಾಗಿ